ಎಲ್ರಿಗೂ ನಮಸ್ಕಾರ. ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಕಳೆದ ವಿಡಿಯೋದಲ್ಲಿ ನಾವು ಅಧ್ಯಾಯ 17ರಲ್ಲಿ ಅಹೋಮ್ ಸಾಮ್ರಾಜ್ಯದ ಬಗ್ಗೆ ನೋಡಿದೀವಿ. ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಮೊಘಲರ ಆಡಳಿತ ಈ ಟಾಪಿಕ್ ನ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನು ಮಾಡಿ. ನಿಮಗೆ ಈ ಟಾಪಿಕ್ನ ಬಗ್ಗೆ ಯಾವುದೇ ಕಮೆಂಟ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಭಾರತದಲ್ಲಿ ಮೊಘಲರ ಆಡಳಿತ ನೋಡಿ 1526ರಲ್ಲಿ ಪ್ರಾರಂಭವಾಗಿ 1707ರವರೆಗೆ ಮೊಘಲರು ಭಾರತದಲ್ಲಿ ತಮ್ಮ ಆಳ್ವಿಕೆನ ಮಾಡ್ತಾರೆ. ಹಾಗಾದ್ರೆ ಮೊಘಲ್ ಸಾಮ್ರಾಜ್ಯವನ್ನ ಯಾರು ಸ್ಥಾಪನೆ ಮಾಡಿದ್ರು? ನೋಡಿ ಫ್ರೆಂಡ್ಸ್, ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಈತನ ಹಿನ್ನೆಲೆ ಏನು? ಬಾಬರ್ನ ಹಿನ್ನೆಲೆ ಏನು ನೋಡೋಣ. ನೋಡಿ, ಬಾಬರ್ ತುರ್ಕಿಸ್ತಾನದವನು. ಈತನ ತಂದೆ ಹೆಸರು ಉಮರ್ ಶೇಖ್ ಮಿರ್ಜಾ. ಈತ ನೋಡಿ ಆಫ್ಘಾನಿಸ್ತಾನದ ಒಂದು ಚಿಕ್ಕ ರಾಜ್ಯ, ಆ ರಾಜ್ಯದ ಹೆಸರು ಫರ್ಗ. ಆ ರಾಜ್ಯದ ದೊರೆಯಾಗಿರ್ತಾನೆ. ನೋಡಿ, ಈತ ಉಮರ್ ಶೇಖ್ ಮಿರ್ಜಾ ಮರಣ ಹೊಂದಿದ ನಂತರ, ಈತ ಮರಣ ಹೊಂದುವಾಗ ಬಾಬರನಿಗೆ ಕೇವಲ 11 ವರ್ಷ ವಯಸ್ಸು. ತಂದೆಯ ಮರಣದ ನಂತರ ಕೇವಲ ಬಾಬರ್ ತನ್ನ 11 ವಯಸ್ಸಿಗೆ ಫರ್ಗಾನಾದ ಸಿಂಹಾಸನವನ್ನ ಏರ್ತಾನೆ. ನೋಡಿ, ಬಾಬರನಿಗೆ ಕೇವಲ 11 ವರ್ಷಕ್ಕೆ ಫರ್ಗಾನಾದ ದೊರೆಯಾಗಿರ್ತಾನೆ. ಈತನಲ್ಲಿ 11 ವರ್ಷಕ್ಕೆ ಏನೂ ತಿಳುವಳಿಕೆ ಇರೋದಿಲ್ಲ. ಬೇರೆಯವರು ಈತನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬಹುದು ಅಥವಾ ಆಕ್ರಮಿಸಿಕೊಂಡಿರಬಹುದು. ಈತನು ರಾಜ್ಯವನ್ನು ಕಳೆದುಕೊಂಡು ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಈತ ಬಾಬರ್ ಭಾರತದ ಮೇಲೆ 5 ಬಾರಿ ದಾಳಿನ ಮಾಡ್ತಾನೆ. ಒಂದಲ್ಲ ಎರಡಲ್ಲ 5 ಬಾರಿ ದಾಳಿಯನ್ನ ಮಾಡ್ತಾನೆ. ನೋಡಿ, ಇಬ್ರಾಹಿಂ ಲೋದಿ ದೆಹಲಿಯ ಅರಸನಾಗಿರ್ತಾನೆ. ಈ ಇಬ್ರಾಹಿಂ ಲೋದಿಯನ್ನ ಸೋಲಿಸಲು ಪಾಣಿಪತ್ ಎಂಬ ಸ್ಥಳದಲ್ಲಿ 1526ರಲ್ಲಿ ಇಬ್ರಾಹಿಂ ಲೋದಿ ಮತ್ತು ಬಾಬರ್ನ ನಡುವೆ ಮೊದಲ ಪಾಣಿಪತ್ ಕದನ ಸಂಭವಿಸುತ್ತದೆ. ಈ ಯುದ್ಧದಲ್ಲಿ ಬಾಬರನು ಜಯವನ್ನ ಸಾಧಿಸೋದ್ರ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾನೆ. ನೋಡಿ, ಈ ನಂತರ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದ ಪ್ರಾರಂಭದಲ್ಲಿ ಈತ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ನೋಡಿ, ನಂತರ ಇಬ್ರಾಹಿಂ ಲೋದಿಯನ್ನ ಸೋಲಿಸಿದ ನಂತರ ಆತ ಬಾಬರನ್ನು 4 ವರ್ಷಗಳು ಆಳ್ವಿಕೆನ ಮಾಡ್ತಾನೆ. ಹಾಗಾದ್ರೆ ಆ 4 ವರ್ಷಗಳಲ್ಲಿ ಬೇರೆ ಯಾವ ರಾಜರುಗಳನ್ನ ಸೋಲಿಸ್ತಾನೆ ಅನ್ನೋದನ್ನ ನೋಡೋಣ. ನೋಡಿ, ಮೇವಾಡದ ರಾಣಾ ಸಂಗ್ರಾಮ ಸಿಂಗನನ್ನ ಸೋಲಿಸ್ತಾನೆ ಮತ್ತು ರಜಪೂತ ದೊರೆ ಚಾಂದೇರಿಯ ಮೇದಿನಿ ರಾಯರನ್ನ ಕೂಡ ಸೋಲಿಸ್ತಾನೆ. ಇಬ್ರಾಹಿಂ ಲೋದಿಯ ಸಹೋದರ ಮಹಮ್ಮದ್ ಲೋದಿಯನ್ನ ಕೂಡ ಈತ ಸೋಲಿಸ್ತಾನೆ. ನೋಡಿ, ಬಾಬರನು ಈ 4 ವರ್ಷಗಳಲ್ಲಿ ಮಾಡಿದ ಯುದ್ಧಗಳು ಅಂದ್ರೆ, ಈತನ ಅಧಿಕಾರಾವಧಿಯಲ್ಲಿ ಮಾಡಿದ ಯುದ್ಧಗಳು ಅಂದ್ರೆ ಪಾಣಿಪತ್ ಕದನ. ಇಬ್ರಾಹಿಂ ಲೋದಿ ಮತ್ತು ಬಾಬರನ ನಡುವೆ ಪಾಣಿಪತ್ ಕದನ ಸಂಭವಿಸ್ತದೆ. ಅದರಲ್ಲಿ ಬಾಬರನು ವಿಜಯವನ್ನ ಸಾಧಿಸ್ತಾನೆ. ನಂತರ ಗೋಗ್ರಾ ಯುದ್ಧ, ಕಣ್ವಾ ಯುದ್ಧಗಳು, ಈ 3 ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ ಬಾಬರ್. ಬಾಬರನ ನಂತರ ಮೊಘಲ್ ಸಾಮ್ರಾಜ್ಯದ 2ನೆಯ ಸುಲ್ತಾನನಾಗಿ ಹುಮಾಯೂನ್ ಈತ ಆಯ್ಕೆಗೊಳ್ತಾನೆ. ಹಾಗಾದ್ರೆ ಹುಮಾಯೂನ್ ಯಾರು? ಈತ ಬಾಬರನ ಹಿರಿಯ ಪುತ್ರ. ನೋಡಿ, ಹುಮಾಯೂನನು ಅಧಿಕಾರಕ್ಕೆ ಬಂದಾಗ ಕಠಿಣ ಸವಾಲುಗಳನ್ನೇ ಎದುರಿಸಬೇಕಾಯಿತು. ಅಸ್ಥಿರ ಹಾಗೂ ಅಸಂಘಟಿತ ಸಾಮ್ರಾಜ್ಯದಲ್ಲಿ ಒಗ್ಗಟ್ಟಿರ್ಲಿಲ್ಲ, ಸಂಘಟಿತವಾಗಿರ್ಲಿಲ್ಲ, ಅಸಂಘಟಿತವಾಗಿತ್ತು. ನೋಡಿ, ಆಫ್ಘನರು ತೊಂದರೆ. ಆಗಾಗ ಆಫ್ಘನರು ಆಕ್ರಮಣವನ್ನ ಮಾಡ್ತಾ ಇದ್ರು. ಆಫ್ಘನರ ದಾಳಿ ಮಾಡುವ ಭಯ ಆತನಿಗೆ ಎದ್ದು ಕಾಡ್ತಾ ಇತ್ತು. ಗುಜರಾತ್ನ ಬಹದ್ದೂರ್ ಶಾನ ವೈರತ್ವ, ಗುಜರಾತ್ನಲ್ಲೂ ಕೂಡ ಬಹದ್ದೂರ್ ಶಾನ ವೈರತ್ವವನ್ನ ಮಾಡ್ಕೊಂಡಿದ್ದ. ನೋಡಿ, ಈತ ತನ್ನ ಸಹೋದರರೇ ಈತನಿಗೆ ಸಹಕಾರವನ್ನ ನೀಡೋದಿಲ್ಲ, ಸಹೋದರರ ಅಸಹಕಾರ. ಈ ಎಲ್ಲ ಕಠಿಣ ಸವಾಲುಗಳನ್ನು ಹುಮಾಯೂನ್ ಎದುರಿಸಬೇಕಾಯಿತು. ಇಷ್ಟೆಲ್ಲ ಸವಾಲುಗಳನ್ನು ಹುಮಾಯೂನ್ ಎದುರಿಸಿ ನೋಡಿ, ಈತನ ಅಧಿಕಾರಾವಧಿಯಲ್ಲಿ ಈ ಕೆಳಗಿನ ಪ್ರಾಂತ್ಯಗಳನ್ನ ವಶಪಡಿಸಿಕೊಳ್ತಾನೆ. ಕಾಲಿಂಜರ ಕೋಟೆ, ದೌರಾ, ಜಾನಾಪುರ, ಚುನಾರ ಕೋಟೆ, ಮಾಂಡಸರ್ ಈ ಪ್ರಾಂತ್ಯಗಳನ್ನ ವಶಪಡಿಸಿಕೊಳ್ತಾನೆ. ಶೇರ್ ಶಾ ಹುಮಾಯೂನನ್ನ ಸೋಲಿಸ್ತಾನೆ. ಆಗ ಹುಮಾಯೂನ್ ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯವನ್ನ ಪಡ್ಕೊಳ್ತಾನೆ. ಶೇರ್ ಶಾನ ಆಡಳಿತ ಮುಗಿದ ನಂತರ, ಅವನ ಮರಣದ ನಂತರ, ಶೇರ್ ಶಾನ ಮರಣದ ನಂತರ ಈತ ಹುಮಾಯೂನ್ ಮತ್ತೆ
ಪುನಃ ಆಡಳಿತಕ್ಕೆ ಬರ್ತಾನೆ. ನೋಡಿ, ಮೊಘಲ್ ಸಾಮ್ರಾಟ ಹುಮಾಯೂನನನ್ನು ಸೋಲಿಸಿ ಶೇರ್ ಶಾ ಆಡಳಿತವನ್ನ ವಹಿಸ್ಕೊಳ್ತಾನೆ. ಈತ ಸೂರ್ ಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಸೂರ್ ಮನೆತನದ ಸ್ಥಾಪಕ ಯಾರು ಫ್ರೆಂಡ್ಸ್? ಶೇರ್ ಶಾ. ನೋಡಿ, ಈತನ ಮೂಲ ಹೆಸರು, ಈತನ ಮೊದಲ ಹೆಸರು ಏನು ಅಂದ್ರೆ ಫರೀದ್ ಅಂತ ಈತನ ಹೆಸರು. ಈತನಿಗೆ ಶೇರ್ ಶಾ ಅಂದ್ರೆ ಬಿರುದು ಬಂದಿರ್ತದೆ. ಅದು ಯಾಕೆ ಅಂತ ಮುಂದೆ ನೋಡೋಣ. ನೋಡಿ, ಈತನ ಬಾಲ್ಯದ ದಿನಗಳು ಸುಖಕರವಾಗಿರ್ಲಿಲ್ಲ. ಈತನ ಬಾಲ್ಯ ಅಷ್ಟೊಂದು ಸುಖಕರವಾಗಿರ್ಲಿಲ್ಲ. ಯಾಕಂದ್ರೆ ಈತನಿಗೆ ತಂದೆ ತಾಯಿಯ ಪ್ರೀತಿ ಸಿಕ್ಕಿರೋದಿಲ್ಲ, ವಾತ್ಸಲ್ಯ ಸಿಕ್ಕಿರೋದಿಲ್ಲ. ಈತ ಜೀವನಕ್ಕಾಗಿ ಅಲೆಮಾರಿ ಜೀವನವನ್ನ ಸಾಗಿಸ್ತಾನೆ. ನೋಡಿ, ಈತ ದಕ್ಷಿಣ ಬಿಹಾರದಲ್ಲಿ ರಾಜನ ಹತ್ತಿರ ಕೆಲಸಕ್ಕೆ ಸೇರಿದಂತಹ ಸಂದರ್ಭದಲ್ಲಿ, ಆಗ ದಕ್ಷಿಣ ಬಿಹಾರದ ರಾಜ ಯಾರಾಗಿರ್ತಾರೆ ಅಂದರೆ ಬಹಾರ್ ಖಾನ್ ಲೋಹಣಿ. ಈತನ ಬಳಿ ಕೆಲಸಕ್ಕೆ ಸೇರಿದಂತಹ ಸಂದರ್ಭದಲ್ಲಿ ಈ ಫರೀದ್ ಒಂದು ಹುಲಿಯನ್ನ ಒಬ್ಬನೇ ಕೊಂದಿದ್ರಿಂದ ಈತನಿಗೆ ಶೇರ್ ಖಾನ್ ಎಂಬ ಬಿರುದು ಬಂದಿತ್ತು. ಅಂದಿನಿಂದ ಈತನನ್ನ ಶೇರ್ ಶಾ ಎಂದು ಕರೆಯಲಾಗ್ತದೆ. ನೋಡಿ, ಬಾಬರ್, ಹುಮಾಯೂನನ ತಂದೆ ಬಾಬರ್ ಭಾರತದಲ್ಲಿ ಆಡಳಿತವನ್ನು ವಹಿಸಿಕೊಂಡಾಗ ಆತನ ಬಳಿಯಲ್ಲಿ ಈತ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಆತನ ಸೇವೆಗೆ ಸೇರಿ ಅಲ್ಲೂ ಕೂಡ ಈತ ಮಹತ್ವದ ಪಾತ್ರವನ್ನ ವಹಿಸಿರ್ತಾನೆ ಶೇರ್ ಶಾ. ನೋಡಿ, ಶೇರ್ ಶಾ ಹುಮಾಯೂನನನ್ನು ಸೋಲಿಸಿ ಅಧಿಕಾರವನ್ನ ವಹಿಸ್ಕೊಂಡಿರ್ತಾನೆ. ಆ ನಂತರದಲ್ಲಿ ಆತನ ಸಾಧನೆಗಳು, ಆತ ಯಾವ ಪ್ರಾಂತ್ಯಗಳನ್ನು ವಶಪಡಿಸ್ಕೊಂಡ ಅನ್ನೋದನ್ನ ನೋಡೋಣ. ನೋಡಿ, ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ, ಮುಲ್ತಾನ್ ಪ್ರಾಂತ್ಯ, ಗ್ವಾಲಿಯರ್, ಮಾಳ್ವಾ, ರೈಸಿನ್ ದುರ್ಗ, ಮಾರ್ವಾಡ, ಕಾಲಿಂಜರ್ ಈ ಪ್ರಾಂತ್ಯಗಳನ್ನೆಲ್ಲ ಶೇರ್ ಶಾ ವಶಪಡಿಸಿಕೊಳ್ತಾನೆ. ನೋಡಿ, ಶೇರ್ ಶಾನ ಆಡಳಿತ ವ್ಯವಸ್ಥೆ ಹೇಗಿತ್ತು ನೋಡೋಣ. ನೋಡಿ, ಈತನ ಸಾಮ್ರಾಜ್ಯವು ಅಸ್ಸಾಂ, ಗುಜರಾತ್, ಕಾಶ್ಮೀರಗಳನ್ನ ಹೊರತುಪಡಿಸಿದ್ರೆ, ಅಂದ್ರೆ ಈ ಮೂರು ಪ್ರಾಂತ್ಯಗಳನ್ನ ಈತ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮೂರು ಪ್ರಾಂತ್ಯಗಳನ್ನ ಬಿಟ್ರೆ ಇಡೀ ಉತ್ತರ ಭಾರತ ಏನಿದೆ, ಆ ಉತ್ತರ ಭಾರತ ಪೂರ್ಣವಾಗಿ ಶೇರ್ ಶಾನ ಆಡಳಿತಕ್ಕೆ ಒಳಪಟ್ಟಿತ್ತು. ನೋಡಿ, ಅಸ್ಸಾಂನಲ್ಲಿ ಅಹೋಮ್ ರಾಜವಂಶಸ್ಥರು ಅವರು ಕೂಡ ಪ್ರಬಲರಾಗಿದ್ದರು. ಮತ್ತು ಕಾಶ್ಮೀರದಲ್ಲಿ ಕಾರ್ಕೋಟಕ ಸಾಮ್ರಾಜ್ಯ ಅವರು ಕೂಡ ಪ್ರಬಲರಾಗಿದ್ದರು. ಈ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ಶೇರ್ ಶಾಗೆ ಸಾಧ್ಯವಾಗಿರೋದಿಲ್ಲ ಅನಿಸುತ್ತೆ. ನೋಡಿ, ಈತನ ಸಾಮ್ರಾಜ್ಯ ಈ ಮೂರು ಪ್ರಾಂತ್ಯಗಳನ್ನು ಹೊರತುಪಡಿಸಿದ್ರೆ ಬಿಟ್ಟರೆ ಪೂರ್ಣ ಉತ್ತರ ಭಾರತ ಈತನ ಹತೋಟಿಯಲ್ಲೇ ಇತ್ತು. ಹಾಗಾದರೆ ಈತನ ಸೈನ್ಯ ವ್ಯವಸ್ಥೆ ಹೇಗಿತ್ತು ನೋಡಿ. ಈತನ ಸೈನ್ಯದಲ್ಲಿ 25,000 ಕಾಲಾಳುಗಳಿದ್ರು, 1,50,000 ಕುದುರೆಗಳು ಇದ್ವು, 500 ಆನೆಗಳಿದ್ವು ಮತ್ತು ಅಶ್ವದಳ ಅತ್ಯಂತ ಪ್ರಬಲವಾಗಿತ್ತು. ಶೇರ್ ಶಾನ ಸೈನ್ಯದಲ್ಲಿದ್ದ ಆನೆಗಳು, ಕುದುರೆಗಳು ಮತ್ತು ಅಶ್ವದಳದ ಬಗ್ಗೆ ನೋಡಿದ್ವಿ. ಈಗ ಈತ ಸೈನ್ಯಗಳನ್ನ ಅನೇಕ ಫೌಜಾಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ರು. ನೋಡಿ, ಸೈನಿಕರನ್ನ ಅನೇಕ ಗುಂಪುಗಳನ್ನಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. ಗುಂಪುಗಳನ್ನೇ ಫೌಜಾಗಳು ಅಂತ ಕರಿತೀವಿ. ಹಾಗಾದ್ರೆ ಆ ಗುಂಪುಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ಒಬ್ಬೊಬ್ಬ ಅಧಿಕಾರಿಯನ್ನ ನೇಮಕ ಮಾಡಿದ್ದ. ಹಾಗಾದ್ರೆ ಆ ಅಧಿಕಾರಿಯನ್ನ ಏನಂತ ಕರಿತೀವಿ? ಫೌಜಾದಾರ. ನೋಡಿ, ಈತ ಶೇರ್ ಶಾ ಸೈನ್ಯವನ್ನ ಸಂಘಟನೆ ಮಾಡೋದ್ರಲ್ಲಿ, ಅಂದರೆ ಸೈನ್ಯದಲ್ಲಿ ಸೈನಿಕರಿಗೆ ತರಬೇತಿಯನ್ನು ನೀಡೋದ್ರಲ್ಲಿರ್ಬೋದು, ಯುದ್ಧ ಸಾಮಗ್ರಿಗಳ ಶೇಖರಣೆಯಲ್ಲಿ ಅಥವಾ ಸಂಗ್ರಹಣೆಯಲ್ಲಿ ಇರ್ಬೋದು, ಮತ್ತು ಸೈನಿಕರ ಶಿಸ್ತಿನ ವಿಷಯದಲ್ಲಿ ಈತ ಬೇರೆಯವ್ರನ್ನ ನಂಬಿರಲಿಲ್ಲ. ಈತ ಸ್ವತಃ ಆಸಕ್ತಿನ ವಹಿಸ್ತಾ ಇದ್ದ, ಸ್ವತಃ ಕೇರ್ ಮಾಡ್ತಾ ಇದ್ದ. ನೋಡಿ, ಸೈನ್ಯದ ಪ್ರಯಾಣದ ಸಮಯದಲ್ಲಿ ರೈತರ ಬೆಳೆಗಳಿಗೆ ನಷ್ಟ ಉಂಟಾದರೆ ಆ ನಷ್ಟವನ್ನು ಸರ್ಕಾರ ಭರಿಸ್ತಾ ಇತ್ತು. ನೋಡಿ, ಸೈನಿಕರು ಪ್ರಯಾಣ ಮಾಡಲೇಬೇಕಾಗ್ತದೆ. ಆಗ ಒಬ್ಬರು ಇಬ್ಬರು ಮಾತ್ರ ಪ್ರಯಾಣ ಮಾಡಲು ಸಾಧ್ಯ ಆಗೋದಿಲ್ಲ. ಸೈನಿಕರ ಗುಂಪುಗಳು, ಅಶ್ವದಳ, ಆನೆಗಳು ಎಲ್ಲವೂ ಕೂಡ ಸಂಚಾರ ಮಾಡಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ರೈತರ ಬೆಳೆಗಳು ನಾಶವಾಗೋದು ಸಹಜವಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ರೈತರ ಬೆಳೆಗಳು ನಷ್ಟವಾದಲ್ಲಿ, ಬೆಳೆಗಳಿಗೆ ಹಾನಿಯಾದಲ್ಲಿ ರೈತರ ಬೆಳೆಗಳಿಗಾದ ನಷ್ಟದ ಪರಿಹಾರವನ್ನ ಸರ್ಕಾರ ಭರಿಸ್ತಾ ಇತ್ತು. ಶೇರ್ ಶಾ ದೆಹಲಿ, ರೋಹತಾಸ್, ಕನೋಜ್, ಪಾಟ್ನಾ ಈ ಪ್ರಾಂತ್ಯಗಳಲ್ಲಿ ಈತ ಹೊಸ ಕೋಟೆಗಳನ್ನು ಕಟ್ಟಿಸಿದನು. ನೋಡಿ, ಸಾಮ್ರಾಜ್ಯದಲ್ಲಿ ಜನರಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕಾಗಿ ನೋಡಿ, ಆಡಳಿತದ ಉದ್ದೇಶದಿಂದಲೂ ಕೂಡ ಈತ ಸಾಮ್ರಾಜ್ಯದ ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ ಫಲವತ್ತತೆಯ ಭೂಮಿ, ಮಧ್ಯಮ ಫಲವತ್ತತೆಯ ಭೂಮಿ ಮತ್ತು ಕನಿಷ್ಠ ಫಲವತ್ತತೆಯ ಭೂಮಿ ಎಂದು 3 ವಿಧಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದ. ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ, ಯಾಕಂದರೆ ಎಲ್ಲ ಭೂಮಿಯ ಮೇಲೆ ಒಂದೇ ತೆರನಾದ ಕಂದಾಯವನ್ನು ವಿಧಿಸಿದಾಗ ರೈತರಿಗೆ ತೊಂದರೆ ಆಗ್ತದೆ. ಆದ್ದರಿಂದಾಗಿ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದ. ನೋಡಿ, ಉತ್ತಮ ಫಲವತ್ತತೆಯ ಭೂಮಿಯಲ್ಲಿ ಹೆಚ್ಚು ಇಳುವರಿಯನ್ನು
ಪಡ್ಕೊಳ್ತಾರೆ ರೈತರು. ಮಧ್ಯಮ ಫಲವತ್ತತೆಯಲ್ಲಿ ಸ್ವಲ್ಪ ಕಡಿಮೆ ಇಳುವರಿಯನ್ನು ಪಡ್ಕೊಳ್ಬಹುದು. ಆದರೆ ಕನಿಷ್ಠ ಫಲವತ್ತತೆ ಭೂಮಿಯಲ್ಲಿ ಏನು ಪಡ್ಕೊಳ್ದೇನೆ ಬೆಳೆಯಲು ಸಾಧ್ಯ ಆಗದೇನೆ ಇರಬಹುದು. ಈ ರೀತಿಯಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದ ರೈತರು ಈ ಭೂಮಿಯಲ್ಲಿ ತಾವು ಬೆಳೆದ ಬೆಳೆಯ ಉತ್ಪಾದನೆಯ 1/3 ಭಾಗದಷ್ಟು ಇವರು ಸರ್ಕಾರಕ್ಕೆ ಭೂ ಕಂದಾಯದ ರೂಪದಲ್ಲಿ ನೀಡ್ತಾ ಇದ್ರು. ಶೇರ್ಷಾ ರೈತರಿಗೆ ಮತ್ತು ಜನರಿಗೆ ಉತ್ತಮ ಆಡಳಿತವನ್ನ ಕೊಡೋದ್ರ ಜೊತೆಗೆ ಈತ ನ್ಯಾಯದಾನವನ್ನ ಕೂಡ ಮಾಡ್ತಾ ಇದ್ದ. ಅದು ಹೇಗೆ ಮಾಡ್ತಾ ಇದ್ದ ನ್ಯಾಯದಾನವನ್ನ? ನಿಷ್ಪಕ್ಷಪಾತದಿಂದ ಈತ ನ್ಯಾಯದಾನವನ್ನ ಮಾಡ್ತಾ ಇದ್ದ. ಆದ್ದರಿಂದ ಈತನಿಗೆ ನ್ಯಾಯನಿಷ್ಠ ಸುಲ್ತಾನ ಎಂಬ ಬಿರುದನ್ನ ಜನಗಳು ನೀಡಿದ್ರು. ನೋಡಿ, ಸುಲ್ತಾನನೇ ಸಾಮ್ರಾಜ್ಯದಲ್ಲಿ ವರಿಷ್ಠ ನ್ಯಾಯಾಧೀಶನಾಗಿದ್ದನು. ಈತನೇ ಮುಖ್ಯ ನ್ಯಾಯಾಧೀಶನಾಗಿದ್ದ. ಯಾರು? ಶೇರ್ಷಾ. ನೋಡಿ, ಎಲ್ಲ ಅಂತಿಮ ಮನವಿಗಳನ್ನು ಈತನೇ ತೀರ್ಮಾನವನ್ನ ಮಾಡ್ತಾ ಇದ್ದ. ಜನರಿಗೆ ಯಾವ ರೀತಿಯ ನ್ಯಾಯಗಳನ್ನು, ಅಂತಿಮ ಚರ್ಚೆಗಳನ್ನು, ಮನವಿಗಳನ್ನು ಆಲಿಸಿ ತೀರ್ಮಾನವನ್ನು ಕೊಡ್ತಾ ಇದ್ದಿದ್ದು ಈ ನ್ಯಾಯಾಧೀಶರೇ ಆಗಿದ್ದರು. ನೋಡಿ, ಈತ ನ್ಯಾಯವನ್ನು ನೀಡಲಿಕ್ಕೋಸ್ಕರ, ನ್ಯಾಯದಾನವನ್ನು ನೀಡಲಿಕ್ಕೋಸ್ಕರ ಈತ ವಾರದಲ್ಲಿ ಪ್ರತಿ ಬುಧವಾರ ಸಾಯಂಕಾಲ ದರ್ಬಾರನ್ನ ನಡೆಸ್ತಾ ಇದ್ರು ನ್ಯಾಯದಾನವನ್ನ ನೀಡಲಿಕ್ಕೆ. ಹೀಗೆ ಶೇರ್ಷಾ ನ್ಯಾಯನಿಷ್ಠ ಸುಲ್ತಾನ ಕೂಡ ಆಗಿದ್ರು. ಶೇರ್ಷಾ ಉತ್ತಮ ಆಡಳಿತವನ್ನ ನೀಡ್ತಾ ಇದ್ರು, ಮತ್ತೆ ನ್ಯಾಯದಾನವನ್ನ ಕೂಡ ಇವರೇ ಸ್ವತಃ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಶೇರ್ಷಾ ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನ ಕೂಡ ಜಾರಿಗೆ ತರ್ತಾರೆ. ಆಡಳಿತದಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಅವರು ದಾಮ್ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತರ್ತಾರೆ. ಈತನ ಬೆಳ್ಳಿಯ ರೂಪಾಯಿ ನಾಣ್ಯದ ತೂಕ ಎಷ್ಟಿತ್ತು ಅಂದರೆ 180 ಗುಲಗಂಜಿ. ನೋಡಿ, ಇದನ್ನೇ ಮೊಘಲ್ ದೊರೆಗಳು, ನೋಡಿ ಶೇರ್ಷಾನ ನಂತರ ಆಡಳಿತಕ್ಕೆ ಬರ್ತಾರೆ ಮೊಘಲ್ ದೊರೆಗಳು. ಅವ್ರು ಯಾರು ಕೂಡ ಈತನ ಬೆಳ್ಳಿಯ ನಾಣ್ಯವನ್ನು ರದ್ದು ಮಾಡೋದಿಲ್ಲ. ಇದೇ ನಾಣ್ಯವನ್ನು ಮೊಘಲ್ ದೊರೆಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ, ತಮ್ಮ ಆಡಳಿತದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೀಗೆ ಶೇರ್ಷಾನ ಆಡಳಿತ ವ್ಯವಸ್ಥೆ ಸುವ್ಯವಸ್ಥೆಯಿಂದ ಕೂಡಿತ್ತು. ಶೇರ್ಷಾನ ಮರಣದ ನಂತರ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ನಂತರ ಹುಮಾಯೂನ್ ಮರಣದ ನಂತರ ಅಕ್ಬರ್ ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಅಕ್ಬರ್ ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧ ದೊರೆ. ಈತ ಪ್ರಸಿದ್ಧ ದೊರೆಯಾಗಿರ್ತಾನೆ, ಪ್ರಬಲ ದೊರೆಯಾಗಿರ್ತಾನೆ. ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಅದ್ರ ಜೊತೆಗೆ ಪ್ರಜೆಗಳಿಗೂ ಕೂಡ ಉತ್ತಮ ಆಡಳಿತವನ್ನ ನೀಡ್ತಾನೆ. ನೋಡಿ, ಈತ ಸಿಂಧ್ನ ಅಮರಕೋಟೆಯಲ್ಲಿ ಜನಿಸ್ತಾನೆ. ಹುಮಾಯೂನ್ ಈತನ ತಂದೆ. ಈತನ ತಂದೆಯ ಮರಣದ ನಂತರ ಈತ ಅಧಿಕಾರಕ್ಕೆ ಬರ್ತಾನೆ, ಸಿಂಹಾಸನವನ್ನ ಏರ್ತಾನೆ. ಆಗ ಈತನಿಗೆ, ಅಕ್ಬರನಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಎರಡನೇ ಪಾಣಿಪತ್ ಕದನ 1556ರಲ್ಲಿ ಈ ಕದನ ಸಂಭವಿಸ್ತದೆ. ಹಾಗಾದ್ರೆ ಈ ಕದನಕ್ಕೆ ಕಾರಣ ಏನು? ಈ ಯುದ್ಧ ಯಾರ ನಡುವೆ ನಡೆಯಿತು ನೋಡೋಣ ಫ್ರೆಂಡ್ಸ್. ನೋಡಿ, ಬಂಗಾಳದ ದೊರೆ ಮಹಮ್ಮದ್ ಶಾ ಅಬ್ದಾಲಿ, ಈತ ಬಂಗಾಳದ ದೊರೆಯಾಗಿರ್ತಾನೆ. ಈ ಸಂದರ್ಭದಲ್ಲಿ ಈತನ ದಂಡನಾಯಕ ಏಮು, ಈತ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಳ್ತಾನೆ. ಇವು ಮೊಘಲರ ಹಿಡಿತದಲ್ಲಿರ್ತವೆ. ಈ ದೆಹಲಿ ಮತ್ತು ಆಗ್ರಾಗಳನ್ನು ಯಾವಾಗ ಈತ ದಂಡನಾಯಕ ಹೇಮು ವಶಪಡಿಸ್ಕೊಳ್ತಾನೋ ಆಗ ಹೇಮುವಿಗೂ ಮತ್ತು ಮೊಘಲರಿಗೂ ನಡುವೆ ಸಂಘರ್ಷ ಪ್ರಾರಂಭವಾಗ್ತದೆ, ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ. ಇದರಿಂದಾಗಿ ಎರಡನೇ ಪಾಣಿಪತ್ ಕದನ ಆರಂಭವಾಗ್ತದೆ. ನೋಡಿ, ಈ ಯುದ್ಧದಲ್ಲಿ ಅಕ್ಬರ್ ಜಯವನ್ನ ಸಾಧಿಸ್ತಾನೆ, ಹೇಮುವನ್ನ ಸೋಲಿಸ್ತಾನೆ. ಅಕ್ಬರ್ ನೋಡಿ ಈ ಯುದ್ಧದಲ್ಲಿ ಎರಡನೇ ಪಾಣಿಪತ್ ಯುದ್ಧವನ್ನ ಗೆಲ್ಲೋದಿಕ್ಕೆ ಆತನ ರಾಜಪ್ರತಿನಿಧಿ ಮತ್ತು ಆತನ ಪ್ರಧಾನಮಂತ್ರಿಯಾಗಿದ್ದಂತಹ ಬೈರಾಮ ಖಾನ್ ಇವರು ಅಕ್ಬರನಿಗೆ ಈ ಯುದ್ಧದಲ್ಲಿ ನೆರವನ್ನ ನೀಡಿರ್ತಾರೆ. ನೋಡಿ, ಅಕ್ಬರ್ ತನ್ನ ಸೈನ್ಯದ ಬಲದಿಂದ ಮಾಳ್ವಾ, ಜೈಪುರ್, ಗೊಂಡವಾನ್, ಚಿತ್ತೋಡ್, ರಣತಂಬೋರ್, ಕಾಲಿಂಜರ್, ಗುಜರಾತ್, ಬಂಗಾಳ ರಾಜ್ಯಗಳು ಈ ಪ್ರಾಂತ್ಯಗಳ ಮೇಲೆ ವಿಜಯವನ್ನು ಸಾಧಿಸ್ತಾನೆ. ಈ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಶಾಲಗೊಳಿಸ್ತಾನೆ. ಎರಡನೇ ಪಾಣಿಪತ್ ಕದನದಲ್ಲಿ ಅಕ್ಬರ್ ಹೇಮುವಿನ ವಿರುದ್ಧ ಜಯವನ್ನ ಗಳಿಸ್ತಾನೆ. ನಂತರ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವದ ಯುದ್ಧ, ಮಹತ್ವದ ಕಾಳಗ ಅಂದ್ರೆ ಅದು ಹಳದಿಘಾಟ್ ಕಾಳಗವಾಗಿದೆ. ಹಾಗಾದ್ರೆ ಹಳದಿಘಾಟ್ ಕಾಳಗ ಯಾರ ನಡುವೆ ನಡೆಯಿತು ಮತ್ತೆ ಎಲ್ಲಿ ನಡೆಯಿತು ನೋಡೋಣ ಫ್ರೆಂಡ್ಸ್. ನೋಡಿ, ಚಿತ್ತೋಡ ಪ್ರಾಂತ್ಯದ ರಾಜ ರಾಣಾ ಉದಯ ಸಿಂಗನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಈತನ ಮರಣದ ನಂತರ ಈತನ ಮಗ ರಾಣಾ ಪ್ರತಾಪ ರಾಜನಾಗ್ತಾನೆ. ನೋಡಿ, ಅಕ್ಬರ್ ಚಿತ್ತೋಡ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ತನ್ನ ದಂಡನಾಯಕರಾದ ಮಾನಸಿಂಗ್ ಮತ್ತು ಅಸಫ್ ಖಾನ್
ಇವರಿಬ್ಬರ ನೇತೃತ್ವದಲ್ಲಿ ಬಲಾಢ್ಯ ಮೊಘಲ್ ಸೈನ್ಯವನ್ನ ಕಳುಹಿಸ್ತಾನೆ ಚಿತ್ತೋಡ ಪ್ರಾಂತ್ಯವನ್ನ ಆಕ್ರಮಿಸಿಕೊಳ್ಳೋದಕ್ಕೆ. ನೋಡಿ ಈತ ಅಂದ್ರೆ ಮೊಘಲ್ ಸೇನೆ ಮಾನ್ಸಿಂಗ್ ಮತ್ತು ಅಸಫ್ ಖಾನರ ನೇತೃತ್ವದಲ್ಲಿ ಮೊಘಲ್ ಸೈನ್ಯ ಮತ್ತು ರಾಣಾ ಪ್ರತಾಪನ ನಡುವೆ ಹಳದಿ ಘಾಟ್ ಎಂಬಲ್ಲಿ ಈ ಯುದ್ಧ ಹಳದಿ ಘಾಟ್ ಕಾಳಗ ಸಂಭವಿಸುತ್ತದೆ. ಈ ಯುದ್ಧದಲ್ಲಿ ರಾಣಾ ಪ್ರತಾಪನು ಸೋಲನ ಅನುಭವಿಸ್ತಾನೆ. ಮೊಘಲ್ ಸೈನ್ಯ ಅಕ್ಬರನ ದಂಡನಾಯಕರಾದ ಮಾನ್ಸಿಂಗ್ ಮತ್ತು ಅಸಫ್ ಖಾನರು ಜಯವನ್ನ ಸಾಧಿಸ್ತಾರೆ. ಅಕ್ಬರ್ ಎರಡನೇ ಪಾಣಿಪತ್ ಕದನ ಮತ್ತು ಹಳದಿ ಘಾಟ್ ಕದನದಲ್ಲಿ ಜಯವನ್ನ ಸಾಧಿಸೋದ್ರ ಮೂಲಕ ಚಿತ್ತೋಡ್ ಪ್ರಾಂತ್ಯವನ್ನ ಹಳದಿ ಘಾಟ್ ಕಾಳಗದಲ್ಲಿ ಚಿತ್ತೋಡ್ ಪ್ರಾಂತ್ಯವನ್ನ ತನ್ನ ಆಡಳಿತಕ್ಕೆ ತೆಗೆದುಕೊಳ್ತಾನೆ. ನಂತರ ಮಾಳ್ವವನ್ನ, ಜೈಪುರವನ್ನ, ಗೊಂಡವನ್ನ, ರಣತಂಬೋರನ್ನ, ಕಾಲಿಂಜರನ್ನ ಮತ್ತೆ ಗುಜರಾತ್, ಬಂಗಾಳ ಪ್ರಾಂತ್ಯಗಳನ್ನೆಲ್ಲ ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನು ಮಾಡ್ಕೊಳ್ತಾನೆ. ನೋಡಿ ನಂತರ ಕಾಶ್ಮೀರ ಅವುಗಳ ಜೊತೆಗೆ ಆ ಪ್ರಾಂತ್ಯದ ಜೊತೆಗೆ ಕಾಶ್ಮೀರ, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ, ಕಂದಹಾರ್, ಅಹಮದ್ ನಗರಗಳನ್ನು ಕೂಡ ಈತ ವಶಪಡಿಸಿಕೊಳ್ತಾನೆ. ಹೀಗೆ ಪ್ರಥಮ ಬಾರಿಗೆ ಮೊಘಲರ ಅಕ್ಬರನ ಕಾಲದಲ್ಲಿ ವಿಸ್ತಾರವಾಗ್ತದೆ. ಅಕ್ಬರ್ ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ. ನೋಡಿ ಈ ಎಲ್ಲ ಪ್ರಾಂತ್ಯಗಳ ಮೇಲೆ ಆಕ್ರಮಣ ಮಾಡೋದ್ರ ಮೂಲಕ ಈ ಎಲ್ಲ ಪ್ರಾಂತ್ಯಗಳ ಆಡಳಿತವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಹೀಗೆ ಅವನು ಗೆದ್ದ ಪ್ರಾಂತ್ಯಗಳಲ್ಲೆಲ್ಲ ಮೊಘಲರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ದೀನ್ ಇ ಇಲಾಹಿ ಅಂದ್ರೆ ಏನು ಅಂದ್ರೆ ನೋಡಿ ಈ ವಿವರಣೆಯನ್ನ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನೋಡಿ ಬಾಲ್ಯದಲ್ಲಿ ಅಕ್ಬರನು ಉದಾರ ನೀತಿಯ ಸಾಂಪ್ರದಾಯಿಕ ತತ್ವಗಳ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ನೋಡಿ ಅಕ್ಬರ್ ಬಾಲ್ಯದಲ್ಲಿ ಇರುವಾಗಲೇ ಉದಾರ ನೀತಿಯ ಸಾಂಪ್ರದಾಯಿಕ ತತ್ವಗಳ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಹೀಗಾಗಿ ಸಕಲ ಮತಗಳಲ್ಲಿ ಉತ್ತಮ ಅಂಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ. ನೋಡಿ ಈತ ಒಂದೇ ಮತ ಅಲ್ಲ, ಎಲ್ಲ ಮತದಲ್ಲಿನ ಉತ್ತಮ ಅಂಶಗಳನ್ನು ಈತ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ನೋಡಿ 1582ರಲ್ಲಿ ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಹಾಗಂದ್ರೆ ನೋಡಿ ಇದು ಸರ್ವರೊಡನೆ ಶಾಂತಿ ಸಲ್ ಈ ಕುಲ್ ಅಂತ ಕರೀತಾರೆ ಎಂಬ ತತ್ವವನ್ನು ಆಧರಿಸಿತು. ಈ ಹೊಸ ಪಂಥವು ಎಲ್ಲ ಮತಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು. ನೋಡಿ ದೀನ್ ಇ ಇಲಾಹಿ ಅನ್ನೋದು ಅದೊಂದು ಪಂಥ. ಇದು ಎಲ್ಲ ಮತಗಳಲ್ಲಿನ ಉತ್ತಮ ಅಂಶಗಳನ್ನು ಒಳಗೊಂಡಂತಹ ಒಂದು ಪಂಥವಾಗಿತ್ತು. ಅಬುಲ್ ಫಜಲ್ ಯಾರು ಅಂತಂದರೆ ನೋಡಿ ದೀನ್ ಇ ಇಲಾಹಿ ಎಂಬ ಪಂಥ ಇದೆಯಲ್ಲ, ಈ ಪಂಥದ ವರಿಷ್ಠ ಪುರೋಹಿತನಾಗಿದ್ದನು. ನೋಡಿ ಈ ಪಂಥ ವಿಚಾರಶೀಲತೆ, ಅನುಭವ, ನಿಸರ್ಗ ಶಕ್ತಿಗಳ ಆರಾಧನೆಗಳ ಸಮ್ಮಿಶ್ರಣವಾಗಿತ್ತು. ಅಕ್ಬರನ ಹಿಂದೂ ಧೋರಣೆ. ಅಕ್ಬರ್ ಹಿಂದೂಗಳ ವಿಷಯವಾಗಿ ಸಹನೆಯ ಧೋರಣೆಯನ್ನು ಅನುಸರಿಸಿದ್ದನು. ನೋಡಿ ಮೊಘಲರ ಇನ್ನುಳಿದ ಕೆಲ ರಾಜರುಗಳು ಹಿಂದೂಗಳಿಗೆ ಹಿಂಸೆಯನ್ನು ನೀಡ್ತಾ ಇದ್ರು, ಅನೇಕ ವಿಧವಾದ ತೆರಿಗೆಗಳನ್ನು ನೀಡ್ತಾ ಇದ್ರು ಮತ್ತು ದೇವಾಲಯಗಳನ್ನು ನಾಶ ಮಾಡ್ತಾ ಇದ್ರು ಮತ್ತೆ ಅವರಿಗೆ ಉನ್ನತ ಹುದ್ದೆಗಳನ್ನು ನೀಡ್ತಾ ಇರಲಿಲ್ಲ. ಆದರೆ ಅಕ್ಬರ್ ಹಿಂದೂಗಳ ವಿಷಯವಾಗಿ ಸಹನೆಯ ಧೋರಣೆಯನ್ನು ಹೊಂದಿದ್ರು. ನೋಡಿ ತನ್ನ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿ ದೇವತಾರಾಧನೆಯನ್ನು ಆಚರಿಸಲು ಅನುಮತಿಯನ್ನು ನೀಡಿದನು. ನೋಡಿ ತನ್ನ ರಜಪೂತ ಪತ್ನಿಯರಿಗೆ ಆತ ದೇವರನ್ನ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾನೆ. ಹಿಂದೂಗಳ ಮೇಲಿನ ಜೆಸ್ಸಿಯ ತೆರಿಗೆಯನ್ನು ರದ್ದುಪಡಿಸ್ತಾನೆ. ಕೇವಲ ಹಿಂದೂಗಳ ಮೇಲೆ ಮಾತ್ರ ಈ ತೆರಿಗೆಯನ್ನು ವಿಧಿಸಲಾಗಿರ್ತದೆ, ಅದು ಜೆಸ್ಸಿಯ. ಈ ತೆರಿಗೆಯನ್ನು ರದ್ದುಪಡಿಸ್ತಾನೆ. ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಕಾರ್ಯದಲ್ಲಿ ಮತ್ತು ದುರಸ್ತಿಗಾಗಿ ಈತ ನೆರವನ್ನು ನೀಡ್ತಾನೆ. ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾನೆ. ಅರ್ಹ ಹಿಂದೂಗಳಿಗೆ ಉನ್ನತ ಹುದ್ದೆಗಳನ್ನು ನೀಡಿ ಗೌರವಿಸ್ತಾನೆ. ನೋಡಿ ರಾಜ ತೋಡರಮಲ್ಲ ಪ್ರಸಿದ್ಧ ಅರ್ಥಮಂತ್ರಿಯಾಗಿದ್ದನು. ನೋಡಿ ಹಿಂದೂಗಳಿಗೂ ಕೂಡ ಅವರ ಅರ್ಹತೆಯ ಆಧಾರದ ಮೇಲೆ ಮತ್ತು ಪ್ರತಿಭೆಯ ಆಧಾರದ ಮೇಲೆ ಅಕ್ಬರನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡ್ತಾ ಇದ್ದ. ನೋಡಿ ನಾವು ನೋಡಿದ್ವಿ ರಾಜ ತೋಡರಮಲ್ಲ ಈತ ಅರ್ಥಮಂತ್ರಿಯಾಗಿದ್ದನು. ನೋಡಿ ಭಗವಾನದಾಸ, ಮಾನಸಿಂಗ್, ತೋಡರಮಲ್ಲ, ರಾಯ್ ಸಿಂಗ್ ಇವ್ರಿಗೆ ರಾಜ್ಯಪಾಲ ಹುದ್ದೆಯನ್ನು ನೀಡಲಾಗಿತ್ತು. ಹೀಗೆ 12 ಪ್ರಾಂತೀಯ ಅರ್ಥ ಸಚಿವರಲ್ಲಿ 8 ಜನ ಹಿಂದೂಗಳಿದ್ದರು. ನೋಡಿ ತನ್ನ ಆಸ್ಥಾನದಲ್ಲಿ ರಾಖಿ, ದೀಪಾವಳಿ, ಶಿವರಾತ್ರಿ ಹಬ್ಬಗಳನ್ನು ಆಚರಿಸಲು ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದರು. ಅಕ್ಬರನ ಹಿಂದೂ ಧೋರಣೆಯನ್ನು ತಿಳ್ಕೊಂಡ್ವಿ. ಈಗ ಅಕ್ಬರನ ಆಡಳಿತ ಪದ್ಧತಿಯನ್ನು ನೋಡೋಣ. ಅಕ್ಬರನು ಆಡಳಿತದ ಅನುಕೂಲಕ್ಕಾಗಿ ತನ್ನ ರಾಜ್ಯವನ್ನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳೆಂದು ವಿಂಗಡಣೆಯನ್ನು ಮಾಡ್ಕೊಂಡಿದ್ದ. ನೋಡಿ ಅಕ್ಬರ್ ಅನೇಕ ಪ್ರಾಂತ್ಯಗಳನ್ನು
ಗೆದ್ದುಕೊಂಡು ಆ ಪ್ರಾಂತ್ಯಗಳನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದ. ನೋಡಿ, ನಾವು ನೋಡಿದ್ವಿ ಹಿಂದೆನೆ ಮಾಳ್ವಾ, ಜೈಪುರ, ಗೊಂಡವಾನ್, ಚಿತ್ತೋಡ, ರಣತಂಬೋರ್, ಕಾಲಿಂಜರ್, ಗುಜರಾತ್, ಬಂಗಾಳ ರಾಜ್ಯಗಳು, ನಂತರ ಕಾಶ್ಮೀರ, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ, ಕಂದಹಾರ, ಅಹಮದ್ ನಗರಗಳು, ಹೀಗೆ ಅನೇಕ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ನೋಡಿ, ಕಾಬೂಲ್ನಿಂದ ಹಿಡಿದು ಬಂಗಾಳ, ಬಿಹಾರ, ಅಸ್ಸಾಂವರೆಗೂ ಕೂಡ ಮತ್ತು ಕಾಶ್ಮೀರದಿಂದ ಹಿಡಿದು ವಿಂಧ್ಯದ ಸರಹದ್ದಿನ ದಕ್ಕನ್ವರೆಗೂ ಕೂಡ ಭಾರತದ ಅನೇಕ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಭಾರತದ ಎಲ್ಲ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಈ ವಶಪಡಿಸಿಕೊಂಡ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಕೂಡ ಆತ ಏಕಚಕ್ರಾಧಿಪತ್ಯದಲ್ಲಿ ಆಡಳಿತವನ್ನು ಮಾಡಲಿಕ್ಕಾಗಲ್ಲ. ಆ ಕಾರಣದಿಂದ ಅವನು ಉತ್ತಮ ವ್ಯವಸ್ಥಿತ ಆಡಳಿತವನ್ನು ಜನರಿಗೆ ನೀಡೋಕ್ಕೋಸ್ಕರ, ಆಡಳಿತದ ಅನುಕೂಲಕ್ಕೋಸ್ಕರ ತನ್ನ ರಾಜ್ಯವನ್ನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳು ಎಂದು ವಿಂಗಡಣೆಯನ್ನು ಮಾಡ್ತಾನೆ. ನೋಡಿ, ಪರಗಣಗಳು ಅಂದರೆ ತಾಲೂಕುಗಳು ಎಂದು ಅರ್ಥ. ನೋಡಿ, ಈತ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿ ಅಕ್ಬರನ ಆಡಳಿತ ಪದ್ಧತಿಯ ವೈಶಿಷ್ಟ್ಯವಾಗಿದೆ. ಮನ್ಸಬ್ದಾರಿ ಅಂದರೆ ಇದು ಮಿಲಿಟರಿ ಪದ್ಧತಿಯಲ್ಲಿ ಜಾರಿಗೆ ತರ್ತಾನೆ. ಇದನ್ನು ಮುಂದೆ ನೋಡೋಣ ನಾವು. ಅಕ್ಬರ್ ವಿಶಾಲ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ. ಎಷ್ಟು ಪ್ರಾಂತ್ಯಗಳನ್ನು ವಶಪಡಿಸ್ಕೊಂಡಿದ್ದಾನೆ ನಾವು ನೋಡಿದ್ದೀವಿ. ಆ ಎಲ್ಲ ಪ್ರಾಂತ್ಯಗಳಿಗೂ ಈತ ಚಕ್ರವರ್ತಿಯಾಗಿದ್ದ ಮತ್ತು ಸೈನ್ಯದ ದಂಡನಾಯಕ ಕೂಡ ಆಗಿದ್ದ. ಕಾರ್ಯಾಂಗದ ಮುಖ್ಯಸ್ಥ ಕೂಡ ಆಗಿದ್ದ ಮತ್ತು ನ್ಯಾಯಾಂಗದ ವರಿಷ್ಠನಾಗಿದ್ದ. ಸುಪ್ರೀಂ ಜಡ್ಜ್ ಅಂತೀವಲ್ಲ, ಆ ರೀತಿ ನ್ಯಾಯಾಂಗದ ವರಿಷ್ಠ ಕೂಡ ಈತ ಆಗಿದ್ದ. ನೋಡಿ, ಅಕ್ಬರನ ಸರ್ಕಾರದಲ್ಲಿ ಆಡಳಿತದಲ್ಲಿ ಅಕ್ಬರನಿಗೆ ನೆರವು ನೀಡಲು 4 ಜನ ಮಂತ್ರಿಗಳಿದ್ರು. ಅವರನ್ನ ವಕೀಲ್, ದಿವಾನ್, ಮೀರ್ ಬಕ್ಷಿ, ಸದರ್ ಎಂದು ಕರೆಯಲಾಗ್ತದೆ. ನೋಡಿ, ನ್ಯಾಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಸೈನ್ಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಕಂದಾಯವನ್ನು ವಸೂಲಿ ಮಾಡಲು, ಹೀಗೆ ಆಡಳಿತಕ್ಕೆ ಸಂಬಂಧಿಸಿದಂತೆ 4 ಜನ ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಿದ್ದನು. ಆ ಮಂತ್ರಿಗಳಿಗೆ ವಕೀಲ್, ದಿವಾನ್, ಮೀರ್ ಬಕ್ಷಿ ಮತ್ತು ಸದರ್ ಎಂದು ಕರೆಯಲಾಗ್ತದೆ. ವಕೀಲ್ ಅಂದ್ರೆ ಪ್ರಧಾನ ಮಂತ್ರಿ ಹುದ್ದೆ, ದಿವಾನ್ ಅಂದ್ರೆ ಅರ್ಥ ಸಚಿವನ ಹುದ್ದೆ, ಮೀರ್ ಬಕ್ಷಿ ಅಂದ್ರೆ ಮಿಲಿಟರಿ ಇಲಾಖೆಗೆ ಸಂಬಂಧಪಟ್ಟಂತಹ ಹುದ್ದೆ. ನೋಡಿ, ಸದರ್ ಅಂದರೆ ದಾನದತ್ತಿ ಮಂತ್ರಿ, ದಾನ ಧರ್ಮ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಮೇಲ್ವಿಚಾರಣೆ ನೋಡಿಕೊಳ್ಳುವಂತಹ ವ್ಯಕ್ತಿಗೆ ಸದರ್ ಅಂತ ಕರಿತಾ ಇದ್ರು. ನೋಡಿ, ಈತ ಸುವ್ಯವಸ್ಥಿತವಾಗಿ ಉತ್ತಮ ಆಡಳಿತವನ್ನು ನಡೆಸಲಿಕ್ಕೆ ಸುಬಾಗಳು ಮತ್ತೆ ಜಿಲ್ಲೆಗಳು ಅಂದರೆ ಸರ್ಕಾರಗಳು ಅಂತ ಕೂಡ ಕರೆಯಲಾಗ್ತದೆ. ಇದನ್ನು ಪರಗಣಗಳು ಅಂದರೆ ತಾಲೂಕುಗಳು, ಮತ್ತು ಮತ್ತೊಂದು ಬರುತ್ತೆ ಗ್ರಾಮಾಡಳಿತ ಅಂತ, ಅದು ನಿಮಗೆ ಇಲ್ಲ ಈ ಟೆಕ್ಸ್ಟ್ ಬುಕ್ಕಲ್ಲಿ. ನೋಡಿ, ಹೀಗೆ 4 ಭಾಗಗಳಲ್ಲಿ ಈತ ವಿಂಗಡಣೆನ ಮಾಡಿದ್ದ. ನೋಡಿ, ಸುಬಾದಲ್ಲಿ ಸಿಪಾಹಸಾಲರ ಅಂದರೆ ರಾಜ್ಯಪಾಲರು ಎಂಬ ಪ್ರಧಾನ ಹುದ್ದೆಯನ್ನು ನೇಮಕ ಮಾಡಿದ್ದ. ನೋಡಿ, ಇವ್ರಿಗೆ ದಿವಾನರು, ಬಕ್ಷಿ, ಸದರ್, ಕಾಜಿ, ಕೊತ್ವಾಲ, ವಕಿಯ ನವೀಸ್ ಇವರು ನೆರವನ್ನ ನೀಡ್ತಾ ಇದ್ರು. ಅಂದ್ರೆ ಸುಬಾದಲ್ಲಿ ಪ್ರಾಂತ್ಯದ ಆಡಳಿತದಲ್ಲಿ ಕಂದಾಯವನ್ನ ವಸೂಲಿ ಮಾಡುವ ಕಾರ್ಯವನ್ನ ಇವರು ಮಾಡ್ತಾ ಇದ್ರು. ನೋಡಿ, ಈಗ ಸರ್ಕಾರಗಳಲ್ಲಿ ಅಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಫೌಜದಾರ್, ಅಮಲ್ ಗುಜಾರನ್ನ ನೇಮಕ ಮಾಡಲಾಗಿತ್ತು. ಇವರು ಜಿಲ್ಲಾ ಮಟ್ಟದಲ್ಲಿ ಕಂದಾಯವನ್ನ ವಸೂಲಿ ಮಾಡುವ ಕಾರ್ಯವನ್ನ ಇವರು ನೋಡ್ಕೊಳ್ತಾ ಇದ್ರು. ನೋಡಿ, ಇವರಿಗೆ ಬತಿಕ್ಚಿಗಳು ಕೂಡ ಇವರ ನೆರವಿಗೆ ಇದ್ರು. ನೋಡಿ, ನೆಕ್ಸ್ಟ್ ಬರೋದು ಪರಗಣ ಅಂದರೆ ತಾಲೂಕು ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ, ತಾಲೂಕು ಮಟ್ಟದಲ್ಲಿ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಶಿಕಾದಾರ್, ಅಮೀಲ್ದಾರ್, ಪೋತಾದಾರ್, ಕಾನುಂಗೋ ಇವರು ಪರಗಣದ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಹೀಗೆ ಅಕ್ಬರನ ಆಡಳಿತ ಸುವ್ಯವಸ್ಥಿತವಾಗಿತ್ತು. ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ದರ್ಜೆಗಳನ್ನು ಮಾಡಿದನು. ಆ ದರ್ಜೆಗಳಿಗೆ ಮನ್ಸಬ್ ಎಂತಲೂ ಕರೆಯಲಾಗ್ತಾ ಇತ್ತು. ದರ್ಜೆಗಳ ಮುಖ್ಯಸ್ಥರಿಗೆ ಮನ್ಸಬ್ದಾರರು ಎಂದು ಕರೆಯಲಾಗ್ತಾ ಇತ್ತು. ನೋಡಿ, ಮನ್ಸಬ್ದಾರಿ ಪದ್ಧತಿ ಅಂದರೆ ಮಿಲಿಟರಿ ಅಥವಾ ಸೈನ್ಯದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರಿಗೆ ನೀಡುವಂತಹ ದರ್ಜೆ ಅಥವಾ ಶ್ರೇಣಿಯನ್ನೇ ಮನ್ಸಬ್ದಾರಿ ಪದ್ಧತಿ ಎಂದು ಕರೆಯಲಾಗ್ತದೆ. ಅದರಲ್ಲಿ ಅವರ ಉದ್ಯೋಗ ಮತ್ತು ಭತ್ಯೆ ಇವೆಲ್ಲ ಸೇರ್ಕೊಂಡಿರ್ತದೆ. ಅವರ ವೇತನಕ್ಕೆ ಅನುಗುಣವಾಗಿ ಅವರಿಗೆ ದರ್ಜೆಯನ್ನು ನೀಡಲಾಗ್ತಾ ಇತ್ತು, ಶ್ರೇಣಿಯನ್ನು ನೀಡಲಾಗ್ತಾ ಇತ್ತು. ಅದನ್ನೇ ಮನ್ಸಬ್ದಾರಿ ಪದ್ಧತಿ ಎಂದು ಕರೆಯಲಾಗ್ತದೆ. ನೋಡಿ, ಮೊಘಲ್ ಸೈನ್ಯದಲ್ಲಿ ಅಶ್ವದಳ, ಕಾಲ್ದಳ, ಫಿರಂಗಿ ದಳ ಮತ್ತು ಗಜದಳಗಳಿದ್ದವು. ಕುದುರೆಗಳಿಗೆ ಮುದ್ರೆ ಹಾಕಲು ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆ ಇತ್ತು. ನೋಡಿ, ಕುದುರೆಗಳಿಗೆ ಮುದ್ರೆ ಹಾಕೋದಿಕ್ಕೇನೆ ಪ್ರತ್ಯೇಕ ಇಲಾಖೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅದ್ರ ಹೆಸರೇ ದಾಗ್ ಮಹಲಿ. ನೋಡಿ, ಆಡಳಿತ ವ್ಯವಸ್ಥೆ ನೋಡಿದ್ವಿ, ಸೈನ್ಯ ವ್ಯವಸ್ಥೆ ನೋಡಿದ್ವಿ. ಈಗ ಕಂದಾಯ ವ್ಯವಸ್ಥೆಯನ್ನ ನೋಡೋಣ.
ನೋಡಿ, ಇದು ಅಕ್ಬರ್ ಆಡಳಿತದ ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿತ್ತು. ಜುಪ್ತಿ ಪದ್ಧತಿ ಅಂದರೆ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದನು. ನೋಡಿ, ಈ ಮಧ್ಯವರ್ತಿಗಳು ರೈತರಿಗೆ ಶೋಷಣೆಯನ್ನು ನೀಡ್ತಾ ಇದ್ರು. ಆ ಶೋಷಣೆಯಿಂದ ರೈತರನ್ನು ಬಿಡಿಸಲು, ರೈತರನ್ನು ತಪ್ಪಿಸಲು ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟುವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದನ್ನೇ ರೈತವಾರಿ ಪದ್ಧತಿ ಅಂತ ಕರೆಯಲಾಗ್ತದೆ. ನೋಡಿ, ಭೂಮಾಪನಕ್ಕಾಗಿ ಭೂಮಿಯನ್ನು ಅಳತೆ ಮಾಡಲಿಕ್ಕೆ ಕಬ್ಬಿಣದ ಕೊಂಡಿಗಳು ಉಳ್ಳ ಬಿದಿರಿನ ಅಳತೆ ಕೋಲುಗಳನ್ನು ಉಪಯೋಗವನ್ನು ಮಾಡಲಾಗ್ತಾ ಇತ್ತು. ನೋಡಿ, ಭೂಮಿಯ ಉಳುಮೆಯನ್ನು ಆಧರಿಸಿ ಅವುಗಳನ್ನು ಪೋಲಜ್ ಅಂದರೆ ಉತ್ತಮ ಫಲವತ್ತತೆಯ ಭೂಮಿ, ಪರೌತಿ ಅಂದರೆ ಮಧ್ಯಮ ಫಲವತ್ತತೆಯ ಭೂಮಿ, ಮತ್ತು ಚಚ್ಚರ್ ಅಂದರೆ 3-4 ವರ್ಷ ಬೀಳು ಬಿಟ್ಟು ನಂತರ ಬೇಸಾಯ ಮಾಡುವ ಭೂಮಿ, ಮತ್ತು ಬಂಜರು ಭೂಮಿ, ಬಂಜರು ಭೂಮಿಯಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗೆ ಭೂಮಿಯನ್ನು ಉಳುಮೆಯ ಆಧಾರದ ಮೇಲೆ, ಫಲವತ್ತತೆಯ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗಿತ್ತು. ನೋಡಿ, ಪ್ರತಿಯೊಬ್ಬ ರೈತರಿಗೂ ಪಟ್ಟ ನೀಡಲಾಗುತ್ತಿತ್ತು. ಪಟ್ಟ ಅಂತಂದರೆ ಗುತ್ತಿಗೆಯ ಆಧಾರದ ಮೇಲೆ ರೈತರಿಗೆ ಭೂಮಿಯನ್ನು ನೀಡಲಾಗ್ತಾ ಇತ್ತು. ನೋಡಿ, ಬಂಜರು ಭೂಮಿಯನ್ನು ಹೊರತುಪಡಿಸಿ ಉಳಿದ ಪ್ರಕಾರದ ಭೂಮಿಗೆ ಅವುಗಳ ಫಲವತ್ತತೆಯನ್ನು ಆಧರಿಸಿ ಉತ್ತಮ ಭೂಮಿ, ಮಧ್ಯಮ ಗುಣಮಟ್ಟದ ಭೂಮಿ ಮತ್ತು ಕನಿಷ್ಠ ಭೂಮಿ ಎಂದು ವಿಂಗಡಣೆ ಮಾಡಿ ಅವುಗಳಿಗೆ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು. ಅಕ್ಬರನ ಕಾಲದಲ್ಲಿ ತನ್ನ ಹಿಡಿತದಲ್ಲಿದ್ದ ಸಾಮ್ರಾಜ್ಯಗಳಲ್ಲಿ ಆಂತರಿಕ ಭದ್ರತೆಯನ್ನು ಕಾಪಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಅಥವಾ ಕೊತ್ವಾಲರು ಅಂತ ಕರಿತಾ ಇದ್ರು. ನೋಡಿ, ಪೊಲೀಸ್ ವ್ಯವಸ್ಥೆ ಹೇಗಿತ್ತು ನೋಡೋಣ. ಸುಸಂಘಟಿತವಾಗಿತ್ತು ಮತ್ತು ಸಮರ್ಥವಾಗಿತ್ತು. ಸಮರ್ಥವಾದ ಪೊಲೀಸ್ ವ್ಯವಸ್ಥೆಯನ್ನು ಅಕ್ಬರನು ಜಾರಿಗೆ ತಂದಿದ್ದ. ನೋಡಿ, ಜಿಲ್ಲೆಗಳಲ್ಲಿ ಫೌಜದಾರರು, ಪರಗಣದಲ್ಲಿ, ತಾಲೂಕುಗಳಲ್ಲಿ ಕಂದಾಯ ಅಧಿಕಾರಿಗಳು ನೆರವಾಗ್ತಾ ಇದ್ರು. ನೋಡಿ, ಜಿಲ್ಲೆಯ ರಾಜಮಾರ್ಗಗಳಲ್ಲಿ ಬಿಗಿ ಭದ್ರತೆಯನ್ನು ಕಾಪಾಡುವುದು ಇವರ ಕರ್ತವ್ಯವಾಗಿತ್ತು. ಪೊಲೀಸ್ ವ್ಯವಸ್ಥೆ ಪೊಲೀಸರ ಕರ್ತವ್ಯವಾಗಿತ್ತು. ಇದಕ್ಕೆ ಯಾರು ನೆರವಾಗ್ತಾ ಇದ್ರು? ಫೌಜದಾರರು ಮತ್ತು ಕಂದಾಯ ಅಧಿಕಾರಿಗಳು ನೆರವಾಗ್ತಾ ಇದ್ರು. ನೋಡಿ, ಜಿಲ್ಲೆಯ ರಾಜಮಾರ್ಗಗಳಲ್ಲಿ ಬಿಗಿ ಭದ್ರತೆ ಕಾಪಾಡುವುದು ಇವರ ಕರ್ತವ್ಯ ಕೂಡ ಆಗಿತ್ತು. ಕೇವಲ ಕಂದಾಯ ವಸೂಲಿ ಮಾಡುವುದು ಮಾತ್ರವಲ್ಲ, ಮತ್ತು ರಾಜಮಾರ್ಗಗಳಲ್ಲಿ ಬಿಗಿ ಭದ್ರತೆಯನ್ನು, ಆಂತರಿಕ ಭದ್ರತೆಯನ್ನು ಕಾಪಾಡೋದು ಕೂಡ ಫೌಜದಾರರ ಮತ್ತು ಕಂದಾಯ ಅಧಿಕಾರಿಗಳ ಕರ್ತವ್ಯವಾಗಿತ್ತು. ಪರಗಣದಲ್ಲಿ ಕಂದಾಯ ಅಧಿಕಾರಿಗಳು ನೆರವಾಗ್ತಾ ಇದ್ರು. ನೋಡಿ, ತಪ್ಪು ಮಾಡಿದವ್ರಿಗೆ ಮತ್ತು ಮೋಸ ಮಾಡಿದವ್ರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಪರಗಣದಲ್ಲಿ ಅಂದರೆ ತಾಲೂಕಿನಲ್ಲಿ ಪೊಲೀಸ್ ಠಾಣೆಗಳಿದ್ವು. ಈ ರೀತಿಯಾಗಿ ಪ್ರಥಮ ಬಾರಿಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಅಕ್ಬರ್ ಅತ್ಯಂತ ಸಮರ್ಥ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದಿದ್ದನು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈತನ ಕೊಡುಗೆ ಏನು ನೋಡೋಣ. ನೋಡಿ, ಅಕ್ಬರ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಉತ್ತೇಜನ ನೀಡಿದನು. ಉತ್ತಮ ಆಡಳಿತವನ್ನು ನೀಡ್ತಾನೆ, ಅದ್ರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಉತ್ತೇಜನವನ್ನು ನೀಡ್ತಾನೆ. ನೋಡಿ, ಈತನ ರಾಜಧಾನಿಯಾಗಿದ್ದಂತಹ ಫತೇಪುರ್ ಸಿಕ್ರಿಯಲ್ಲಿ ಈತ ಪ್ರಮುಖ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾನೆ. ಇತಿಹಾಸ ಪ್ರಸಿದ್ಧ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಆ ಸ್ಮಾರಕಗಳು ಯಾವುವು ನೋಡಿ. ದೌಲತ್ ಖಾನ, ಖ್ವಾಜಾ ಬಾಗ, ದಫ್ತರ್ ಖಾನ, ಇಬಾದತ್ ಖಾನ, ಮಕ್ತಬಾ ಖಾನ, ಜೋಧಾಬಾಯಿ ಅರಮನೆ, ಪಂಚಮಹಲ್, ಬೀರ್ಬಲ್ ಮನೆ, ಕಬೂತರ ಖಾನ. ನೋಡಿ, ಇಬಾದತ್ ಖಾನ್ ಇದು ಪ್ರಾರ್ಥನಾ ಮಂದಿರ, ಅರಮನೆಗಳನ್ನು ಮತ್ತು ಕೋಟೆಗಳನ್ನು ನಿರ್ಮಾಣವನ್ನು ಮಾಡಿದ್ದಾನೆ, ಮಹಲ್ಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇವು ಅತ್ಯಂತ ಪ್ರಮುಖ ಸ್ಮಾರಕಗಳಾಗಿವೆ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಅಕ್ಬರ್ ಆಡಳಿತದ ಜೊತೆಗೆ ಪ್ರೋತ್ಸಾಹವನ್ನು ನೀಡಿದ್ದ. ಅಕ್ಬರನ ನಂತರ ಅವನ ಹಿರಿಯ ಮಗನಾದ ಜಹಾಂಗೀರನು ಮೊಘಲ್ ಸಾಮ್ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡ್ತಾನೆ. ಅಕ್ಬರ್ನ ಮರಣದ ನಂತರ ಆತನ ಮಗ ಜಹಾಂಗೀರನು ಸಿಂಹಾಸನವನ್ನೇರ್ತಾನೆ. ಆತ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ನಂತೆಯೇ ಉತ್ತಮ ಆಡಳಿತವನ್ನು ಜನರಿಗೆ ನೀಡ್ತಾನೆ. ಜಹಾಂಗೀರನ ನಂತರ ಜಹಾಂಗೀರನ ಮಗನಾದ ಶಾಜಹಾನನು ಅಧಿಕಾರಕ್ಕೆ ಬರ್ತಾನೆ. ಶಾಜಹಾನ್ ಮೊಘಲ್ ಸಾಮ್ರಾಜ್ಯದಲ್ಲಿ ಶಾಜಹಾನ್ ಅಧಿಕಾರಕ್ಕೆ ಬಂದನು. ಈತ ಅಮೂಲ್ಯವಾದ ರತ್ನ ಖಚಿತವಾದ ಮಯೂರ ಸಿಂಹಾಸನವನ್ನು ನಿರ್ಮಿಸಿದನು. ನೋಡಿ, ಇವನ ಪುತ್ರನಾದ ಔರಂಗಜೇಬನನ್ನ ಡೆಕ್ಕನ್ನಿನ ರಾಜಪ್ರತಿನಿಧಿಯಾಗಿ ನೇಮಕವನ್ನ ಮಾಡ್ತಾರೆ. ಔರಂಗಜೇಬನು 1636ರಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ಅಹಮದ್ ನಗರವನ್ನು ವಶಪಡಿಸಿಕೊಳ್ತಾನೆ. ನೋಡಿ, ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನ ಪದ್ಧತಿಯನ್ನು ಜಾರಿಗೊಳಿಸಿದನು. ನಂತರ ಔರಂಗಜೇಬನು ಸುಲ್ತಾನನಾದನು. ಶಾಜಹಾನನ ಕಾಲದಲ್ಲಿ ಭಾರತ, ಪಶ್ಚಿಮ ಏಷ್ಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರ ಅಭಿವೃದ್ಧಿಗೊಂಡಿತು. ನೋಡಿ, ಶಾಜಹಾನನ ಕೊಡುಗೆಗಳೇನು ನೋಡೋಣ. ಆಗ್ರಾದಲ್ಲಿ ತಾಜ್ ಮಹಲ್
ಸುಪ್ರಸಿದ್ಧ ತಾಜ್ ಮಹಲನ್ನ ನಿರ್ಮಾಣ ಮಾಡ್ತಾರೆ ಮತ್ತು ದೆಹಲಿಯ ಕೆಂಪು ಕೋಟೆ ಹಾಗೂ ಅದರಲ್ಲಿನ ಕಟ್ಟಡಗಳು ಈತನ ಅದ್ಭುತ ಕೊಡುಗೆಗಳಾಗಿವೆ. ನೋಡಿ, ಸುಪ್ರಸಿದ್ಧ ತಾಜ್ ಮಹಲ್ ಮತ್ತು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದಾಗಿ ಇವನ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವೆಂದು ಕರೆಯುತ್ತಾರೆ. ನೋಡಿ, ಶಹಜಹಾನನ ಕಾಲದಲ್ಲಿ ಮೊಘಲರು ಹಲವಾರು ಸುಪ್ರಸಿದ್ಧ ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಅವರ ಅವಧಿಯನ್ನ ಶಹಜಹಾನನ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗ್ತದೆ. ನೋಡಿ, ತಾಜ್ ಮಹಲ್ ಅನ್ನ ಶಹಜಹಾನ್ ರವರು ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಮಹತ್ತರ ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಆದ್ರಿಂದ ಅವರ ಅವಧಿಯನ್ನ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗ್ತದೆ ಅನ್ನೋದನ್ನ ತಿಳ್ಕೊಂಡ್ವಿ. ನೋಡಿ, ಈಗ ತಾಜ್ ಮಹಲ್ನ ಬಗ್ಗೆ ತಿಳ್ಕೊಳ್ಳೋಣ. ತಾಜ್ ಮಹಲನ್ನ ಮೊಘಲ್ ದೊರೆ ಶಹಜಹಾನನು ತನ್ನ ಪತ್ನಿ ಮಮತಾಜ್ ಮಹಲಳ ನೆನಪಿಗಾಗಿ ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿನ ಆಗ್ರಾ ಬಳಿಯ ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ನೋಡಿ, ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾದಲ್ಲಿ ತಾಜ್ ಮಹಲನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಯಾರು ನಿರ್ಮಾಣ ಮಾಡಿರೋದು? ಶಹಜಹಾನ್. ಯಾರಿಗಾಗಿ? ತನ್ನ ಪತ್ನಿ ಮಮತಾಜ್ ಮಹಲಳ ಸವಿ ನೆನಪಿಗೋಸ್ಕರ ನಿರ್ಮಾಣವನ್ನ ಮಾಡಿದ್ದಾರೆ. ನೋಡಿ, ಈ ತಾಜ್ ಮಹಲನ್ನ 1632ರಲ್ಲಿ ಇದರ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿ 1653ರಲ್ಲಿ ಇದರ ನಿರ್ಮಾಣ ಪೂರ್ಣಗೊಂಡಿದೆ. ಒಟ್ಟು 21 ವರ್ಷಗಳ ಕಾಲ ಈ ತಾಜ್ ಮಹಲನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಹೇಗೆ ನಿರ್ಮಾಣ ಮಾಡಲಾಗಿದೆ? ಬಿಳಿ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣವನ್ನ ಮಾಡಲಾಗಿದೆ. ನೋಡಿ, ಇದು ಪ್ರಪಂಚದಲ್ಲಿರುವ ಪ್ರಮುಖ ಸ್ಮಾರಕಗಳಲ್ಲಿ, ಅತ್ಯುನ್ನತ ಸ್ಮಾರಕಗಳಲ್ಲಿ ತಾಜ್ ಮಹಲ್ ಕೂಡ ಒಂದಾಗಿದೆ. ಇಷ್ಟೇ ಅಲ್ಲ, ಯುನೆಸ್ಕೋ ಸ್ಮಾರಕ ಪಟ್ಟಿಗೆ ಕೂಡ ಈ ತಾಜ್ ಮಹಲ್ ಸೇರಿದೆ. ಶಹಜಹಾನನ ಮಗ ಔರಂಗಜೇಬ ಪಟ್ಟಕ್ಕೆ ಬರ್ತಾನೆ. ನೋಡಿ, ಈತನು ಬಾಲ್ಯದಲ್ಲಿಯೇ ಉತ್ತಮ ಸೈನಿಕ ಶಿಕ್ಷಣವನ್ನ ಪಡೆದು ಸಮರ್ಥ ಸೈನಿಕನಾಗಿದ್ದ. ನೋಡಿ, ಔರಂಗಜೇಬ ತನ್ನ ತಂದೆ ಶಹಜಹಾನನ್ನೇ ಬಂಧಿಸಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಆದ್ದರಿಂದ ಈತನನ್ನು ಅಲಂಗೀರ ಎಂಬ ಬಿರುದಿನಿಂದ ಕರೆಯಲಾಗುತ್ತದೆ. ತನ್ನ ತಂದೆಯನ್ನೇ ಬಂಧಿಸಿ ತಾನು ಸಿಂಹಾಸನವನ್ನೇರಿದ್ದಕ್ಕಾಗಿ ಈತನನ್ನು ಅಲಂಗೀರ ಎಂಬ ಬಿರುದಿನಿಂದ ಕರೆಯಲಾಗ್ತದೆ. ಔರಂಗಜೇಬನು ಕುರಾನಿನ ತತ್ವಗಳ ನಿಯಮಗಳನ್ನು ಜಾರಿಗೆ ತಂದನು. ಕುರಾನಿನ ತತ್ವಗಳನ್ನು ಅನುಸರಿಸಲೇಬೇಕು ಅನ್ನೋ ನಿಯಮನ ಜಾರಿಗೆ ತರ್ತಾನೆ. ನೋಡಿ, ಅಕ್ಬರ್ ಎಲ್ಲ ಧರ್ಮದವರಿಗೂ ಕೂಡ ಅವಕಾಶವನ್ನು ನೀಡಿದ್ದ. ಎಲ್ಲ ಧರ್ಮದಲ್ಲಿದ್ದ ಉತ್ತಮ ಅಂಶಗಳನ್ನು ಅಳವಡಿಸ್ಕೊಂಡಿದ್ದ. ಆದರೆ ಔರಂಗಜೇಬ ಆ ರೀತಿ ಇರಲಿಲ್ಲ, ಮತಾಂಧನಾಗಿದ್ದ. ನೋಡಿ, ಕುರಾನಿನ ತತ್ವಗಳನ್ನು ಪಾಲಿಸಲೇಬೇಕು ಅಂತ ಪ್ರಜೆಗಳ ಮೇಲೆ ನಿಯಮವನ್ನ ಏರಿದ್ದ. ನೋಡಿ, ಸಾಮ್ರಾಜ್ಯದಲ್ಲಿ ಸಾರ್ವಜನಿಕರು ಕುರಾನಿನ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೋ ಇಲ್ವೋ ಅಂತ ಮೇಲ್ವಿಚಾರಣೆಯನ್ನು ನಡೆಸಲಿಕ್ಕೆ ಮುಹ್ತಾಸಿಬ್ ಎಂಬ ಅಧಿಕಾರಿಯನ್ನ ಪ್ರಮುಖ ಪಟ್ಟಣಗಳಲ್ಲಿ ನೇಮಕ ಮಾಡಿದ್ದ. ಕುರಾನಿನ ನಿಯಮಗಳನ್ನು ಅನುಸರಿಸದೇ ಇರುವವರಿಗೆ ಕಠಿಣ ಶಿಕ್ಷೆಗಳನ್ನು ನೀಡ್ತಾ ಇದ್ದ. ನೋಡಿ, ಸಾಮ್ರಾಜ್ಯದಲ್ಲಿ ಸತಿ ಆಚರಣೆಯನ್ನ ಮತ್ತು ಸಂಗೀತ ಕಚೇರಿಗಳನ್ನು ಕೂಡ ಈತ ನಿಷೇಧಿಸಿದ್ದ. ಜೂಜಾಟ ಆಡುವುದನ್ನು, ಮದ್ಯಪಾನ ಮತ್ತು ಗಾಂಜಾ ಬೆಳೆಯುವುದನ್ನು ಕೂಡ ಈತ ನಿಷೇಧವನ್ನು ಮಾಡಿದ್ದನು. ನೋಡಿ, ಔರಂಗಜೇಬನ ದುರಾಡಳಿತದ ವಿರುದ್ಧ ಉತ್ತರ ಭಾರತದಲ್ಲಿ ಜಾಟರು, ಸತ್ನಾಮಿಗಳು, ಬುಂದೇಲರು, ಸಿಖ್ಖರು ಹೋರಾಟವನ್ನು ಪ್ರಾರಂಭಿಸ್ತಾರೆ. ನೋಡಿ, ಔರಂಗಜೇಬನು ಈ ಹೋರಾಟವನ್ನು ಹತ್ತಿಕ್ತಾನೆ. ಸಿಖ್ಖರು, ಜಾಟರು, ಬುಂದೇಲರು ಯಾವಾಗ ಔರಂಗಜೇಬನ ವಿರುದ್ಧ ದಂಗೆ ಎದ್ರೋ ಆಗ ಸಿಖ್ಖರ 9ನೇ ಗುರು ತೇಜ ಬಹದ್ದೂರರನ್ನು ಬಂಧಿಸಿ ಚಿತ್ರಹಿಂಸೆಯನ್ನು ನೀಡಿ ಕೊಲ್ಲಲಾಯಿತು. ನೋಡಿ, ಭಾರತದ ಪ್ರಬಲ ಶಕ್ತಿಗಳಾಗಿದ್ದ ರಜಪೂತರೊಂದಿಗೆ ವೈರತ್ವವನ್ನು ಸಾಧಿಸಿ ನೋಡಿ, ಅಕ್ಬರ್ ರಜಪೂತರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದ, ಸ್ನೇಹದಿಂದ ಇದ್ದ. ಆದರೆ ಔರಂಗಜೇಬನ ಅದಕ್ಕೆ ವಿರುದ್ಧವಾಗಿ ರಜಪೂತರೊಂದಿಗೆ ವೈರತ್ವವನ್ನು ಸಾಧಿಸ್ತಾನೆ. ಇದು ಮೊಘಲ್ ಆಡಳಿತದ ಅವನತಿಗೆ ಕಾರಣವಾಗ್ತದೆ. ನೋಡಿ, ಮರಾಠ ರಾಜ್ಯದ ಅಸ್ತಿತ್ವವನ್ನು ಸಹಿಸದ ಇವನು ಶಿವಾಜಿಯೊಂದಿಗೆ ನಿರಂತರ ಹೋರಾಟವನ್ನು ಮಾಡ್ತಾನೆ. ಶಿವಾಜಿಯೊಂದಿಗೆ ಅನೇಕ ಯುದ್ಧಗಳನ್ನು ಸಹ ಮಾಡ್ತಾನೆ. ಶಿವಾಜಿಯ ನಂತರ ಸಂಭಾಜಿಯನ್ನು ಬಂಧಿಸಿ ಚಿತ್ರಹಿಂಸೆಯನ್ನು ನೀಡಿ ಕೊಲ್ಲಲಾಯಿತು. ಗೋಲ್ಕೊಂಡದ ನಿಜಾಮಶಾಹಿಗಳೊಂದಿಗೆ ಹೋರಾಡಿ ಅವುಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತಾನೆ.
ಮೊಘಲರಲ್ಲಿ ಪ್ರಮುಖ ರಾಜರುಗಳ ಆಳ್ವಿಕೆಯನ್ನು ನೋಡಿದ್ವಿ. ಅಕ್ಬರ್, ಹುಮಾಯೂನ್, ಔರಂಗಜೇಬ, ಶಾಜಹಾನ್ ಇವರ ಆಳ್ವಿಕೆಯನ್ನು ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಮೊಘಲರ ಕೊಡುಗೆಗಳು ಏನು, ಆಡಳಿತದಲ್ಲಿ ಮೊಘಲರ ಕೊಡುಗೆಗಳೇನು ನೋಡೋಣ ಫ್ರೆಂಡ್ಸ್. ನೋಡಿ, ಮೊಘಲರ ಆಡಳಿತ ವಂಶ ಪಾರಂಪರ್ಯವಾಗಿತ್ತು. ನೋಡಿ, ತಂದೆಯ ಮರಣದ ನಂತರ ಆತನ ಮಗ ಸಿಂಹಾಸನವನ್ನು ಏರ್ತಾನೆ. ಹೀಗೆ ಮೊಘಲರ ಆಡಳಿತ ವಂಶ ಪಾರಂಪರ್ಯವಾಗಿತ್ತು ಮತ್ತು ನಿರಂಕುಶ ರಾಜಪ್ರಭುತ್ವ ಜಾರಿಯಲ್ಲಿತ್ತು. ರಾಜನ ಆಜ್ಞೆಯನ್ನು ಉಳಿದವರೆಲ್ಲ ಪಾಲಿಸಬೇಕಿತ್ತು. ನಿರಂಕುಶ ರಾಜಪ್ರಭುತ್ವ ಮೊಘಲರ ಆಳ್ವಿಕೆಯಲ್ಲಿ ಜಾರಿಯಲ್ಲಿತ್ತು. ನೋಡಿ, ಇವರು ಮೊಘಲ್ ಅರಸರುಗಳು ತಮ್ಮನ್ನು ಸಾಮ್ರಾಟನೆಂದು ಪರಿಗಣಿಸಿ ಬಾದಶಾಹ ಎಂಬ ಬಿರುದನ್ನು ಪಡೆದಿದ್ರು. ನೋಡಿ, ಇವ್ರಿಗೆ ರಾಜರುಗಳಿಗೆ ಮೊಘಲ್ ಅರಸರಿಗೆ ಸಲಹೆಗಳನ್ನು ನೀಡಲು, ಸೂಚನೆಗಳನ್ನು ನೀಡಲು ಮಂತ್ರಿಗಳು ಮತ್ತು ಅಧಿಕಾರಿಗಳು ಇದ್ರು. ನೋಡಿ, ಇವರ ಆಡಳಿತ ಭಾಷೆ, ಮೊಘಲರ ಆಡಳಿತ ಭಾಷೆ ಪರ್ಷಿಯನ್ ಭಾಷೆಯಾಗಿತ್ತು. ಇದು ತುಂಬ ಸಲ ಜನರಲ್ ನಾಲೆಡ್ಜ್ ಕ್ವಶನಲ್ಲಿ ಮತ್ತು ಕ್ವಶನ್ ಪೇಪರ್ಸಲ್ಲೆಲ್ಲ ಸುಮಾರು ಸಲ ಬಂದಿದೆ ಫ್ರೆಂಡ್ಸ್. ಮೊಘಲರ ಆಡಳಿತ ಭಾಷೆ ಯಾವುದು ಅಥವಾ ಅಕ್ಬರನ ಆಡಳಿತ ಭಾಷೆ ಯಾವುದು? ಪರ್ಷಿಯನ್ ಭಾಷೆ ಮೊಘಲರ ಆಡಳಿತ ಭಾಷೆಯಾಗಿತ್ತು. ನೋಡಿ, ಮೊಘಲರು ದಕ್ಷ ಆಡಳಿತವನ್ನು ನಡೆಸಲು ಸಾಮ್ರಾಜ್ಯವನ್ನ ಪ್ರಾಂತಗಳಾಗಿ, ಜಿಲ್ಲೆಗಳಾಗಿ ಮತ್ತು ನಗರಗಳಾಗಿ ವಿಂಗಡಣೆಯನ್ನು ಮಾಡಿಕೊಂಡಿದ್ರು. ಅವುಗಳ ಮೇಲ್ವಿಚಾರಣೆಗೆ ಆಡಳಿತಾಧಿಕಾರಿಗಳನ್ನು ನೇಮಕವನ್ನ ಮಾಡಿಕೊಂಡಿದ್ರು. ನೋಡಿ, ಸುಲ್ತಾನನು ನ್ಯಾಯಾಂಗದ ವರಿಷ್ಠನಾಗಿದ್ದನು. ನ್ಯಾಯಾಂಗದ ತೀರ್ಪನ್ನ, ನಿರ್ಣಯವನ್ನ ಸುಲ್ತಾನನು ತೆಗೆದುಕೊಳ್ತಾ ಇದ್ರು. ಆತನ ನಿರ್ಣಯವೇ, ಆತನ ತೀರ್ಪೇ ಕಡೆಯ ತೀರ್ಪಾಗಿತ್ತು. ನೋಡಿ, ಮೊಘಲ್ ದೊರೆಯ ಕರ್ತವ್ಯಗಳು. ಮೊಘಲ್ ದೊರೆ ಅಂದರೆ ಮೊಘಲರ ಅರಸರುಗಳು ಈ ಕೆಳಗಿನ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ರು. ನೋಡಿ, ಸೇನಾಪತಿಗಳನ್ನು, ಮಂತ್ರಿಗಳನ್ನು ನೇಮಿಸುವ ಹಾಗೂ ತೆಗೆದು ಹಾಕುವ ಅಧಿಕಾರವನ್ನು ಪಡೆದಿದ್ರು. ನೋಡಿ, ಹೊಸದಾಗಿ ಸೇನಾಪತಿ ಹುದ್ದೆಗೆ ಸೇನಾಪತಿಗಳನ್ನು ತೆಗೆದುಕೊಳ್ಳುವ ಮತ್ತು ಅವರನ್ನು ಅಧಿಕಾರದಿಂದ ತೆಗೆದುಹಾಕುವ ಮತ್ತು ಮಂತ್ರಿಗಳನ್ನು ನೇಮಿಸಿಕೊಳ್ಳುವ ಎಲ್ಲ ಹಕ್ಕುಗಳನ್ನು ಮೊಘಲ್ ದೊರೆಯೇ ಹೊಂದಿದ್ರು. ನೋಡಿ, ಮನ್ಸಬ್ದಾರರ ನೇಮಕ. ಮನ್ಸಬ್ ಅಂದರೆ ನಾವು ನೋಡಿದ್ದೀವಿ, ಮಿಲಿಟರಿ ಶ್ರೇಣಿಯಲ್ಲಿ ಒಂದು ಶ್ರೇಣಿಯನ್ನು ಮನ್ಸಬ್ ಅಂತ ಕರೀತಾರೆ. ಮನ್ಸಬ್ದಾರ ಅಂತಂದರೆ ಶ್ರೇಣಿಯನ್ನು ನೋಡಿಕೊಳ್ಳುವ ಅಧಿಕಾರಿಯನ್ನು ಮನ್ಸಬ್ದಾರ ಎಂದು ಕರೆಯಲಾಗ್ತದೆ. ಆ ಮನ್ಸಬ್ದಾರರ ನೇಮಕವನ್ನು ಮಾಡೋದು ಮತ್ತು ಜಾಗೀರು ನೀಡುವುದು, ಜಾಗೀರು ಅಂದರೆ ಉಡುಗೊರೆಗಳನ್ನು ನೀಡುವುದು, ಕಾನೂನುಗಳನ್ನು ರೂಪಿಸುವುದು, ಹೀಗೆ ಈ ಎಲ್ಲ ಕರ್ತವ್ಯಗಳನ್ನು ಮೊಘಲ್ ದೊರೆಯು ನಿರ್ವಹಿಸುತ್ತಿದ್ದರು. ನೋಡಿ, ಇವರ ಕಾಲದಲ್ಲಿನ ಕೇಂದ್ರ ಸರ್ಕಾರದಲ್ಲಿನ ಪ್ರಮುಖ ಮಂತ್ರಿಗಳು. ನೋಡಿ, ವಕೀಲ ಅಂದರೆ ಪ್ರಧಾನ ಮಂತ್ರಿ ಹುದ್ದೆ ಮತ್ತು ದಿವಾನ್ ಅಂದರೆ ಅರ್ಥ ಸಚಿವ ಹುದ್ದೆ. ಮೀರ್ ಬಕ್ಷಿ ಅಂದರೆ ಮಿಲಿಟರಿ ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿ. ಮುಖ್ಯ ಸದರ್ ಅಂದರೆ ಮುಖ್ಯ ನ್ಯಾಯಾಧೀಶ. ಹೀಗೆ ಪ್ರಮುಖ ಮಂತ್ರಿಗಳನ್ನು ಒಳಗೊಂಡಿತ್ತು. ನೋಡಿ, ಪ್ರಾಂತಗಳ ಆಡಳಿತವನ್ನು ರಾಜ್ಯಪಾಲ, ದಿವಾನ್, ಬಕ್ಷಿ, ವಕಿಯ, ನವೀಸ್, ಕೊತ್ವಾಲ್, ಫೌಜದಾರ, ಅಮಲ್ ಬಜಾರ, ಬದಿಕ್ಚಿ ಎಂಬ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ಪ್ರಾಂತ್ಯಗಳನ್ನು, ಪರಗಣಗಳನ್ನು, ಅದರಲ್ಲಿ ಕಂದಾಯಗಳನ್ನು ವಸೂಲಿ ಮಾಡುವುದು ಮತ್ತು ಆಂತರಿಕ ಭದ್ರತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಕಾರ್ಯಗಳನ್ನು ನೋಡಿ ರಾಜ್ಯಪಾಲರು, ದಿವಾನ್, ಬಕ್ಷಿ, ವಕಿಯ, ನವೀಸ್, ಕೊತ್ವಾಲ್ ಅಂದರೆ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಫೌಜದಾರ, ಅಮಲ್ ಗುಜಾರ್, ಬದಿಕ್ಚಿ ಎಂಬ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ಜೊತೆಗೆ ಕಂದಾಯವನ್ನು ಕೂಡ ವಸೂಲಿಯನ್ನು ಮಾಡ್ತಾ ಇದ್ರು. ಮೊಘಲರ ಕಾಲದ ಕಂದಾಯ ವ್ಯವಸ್ಥೆ ಹೇಗಿತ್ತು ನೋಡೋಣ. ನೋಡಿ, ಕೃಷಿ ಮೊಘಲ್ ಸಾಮ್ರಾಜ್ಯದ ಬಹುಸಂಖ್ಯಾತ ಪ್ರಜೆಗಳ ಉದ್ಯೋಗವಾಗಿತ್ತು. ಮೊಘಲ್ ಸಾಮ್ರಾಜ್ಯದಲ್ಲೂ ಅನೇಕ ಜನರು, ಹೆಚ್ಚಿನ ಸಂಖ್ಯೆಯ ಜನರು ಕೃಷಿಯನ್ನೇ ಅವಲಂಬಿಸಿದ್ರು ಮತ್ತು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಭೂ ಕಂದಾಯವನ್ನು ಸಂಗ್ರಹಿಸಲಾಗ್ತಾ ಇತ್ತು. ಹೌದು, ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಭೂ ಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ನೋಡಿ, ಕೃಷಿ ಭೂಮಿಯನ್ನು ಉತ್ತಮ ಗುಣಮಟ್ಟದ ಭೂಮಿ ಮತ್ತು ಮಧ್ಯಮ ಗುಣಮಟ್ಟದ ಭೂಮಿ, ಬಂಜರು ಭೂಮಿ, ಹೀಗೆ ಫಲವತ್ತತೆಯ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಿ ಭೂಕಂದಾಯವನ್ನು ವಿಧಿಸಲಾಗ್ತಾ ಇತ್ತು. ಮೊಘಲರ ಕಾಲದಲ್ಲಿ ಸಮಾಜ ಮತ್ತು ಅರ್ಥವ್ಯವಸ್ಥೆ ಹೇಗಿತ್ತು ಅಂದರೆ, ಅಂದಿನ ಸಮಾಜದಲ್ಲಿ ದೊರೆ, ಮಂತ್ರಿಗಳು, ಅಧಿಕಾರಿಗಳು, ನೌಕರರು ಇವರಿಗೆ ಗೌರವದ ಸ್ಥಾನವಿತ್ತು. ನೋಡಿ, ಅರಸರಿಗೆ ಗೌರವ ಕೊಟ್ಟಂತೆ ಮಂತ್ರಿಗಳಿಗೂ, ಅಧಿಕಾರಿಗಳಿಗೂ ಮತ್ತು ಅವ್ರ ಕೈ ಕೆಳಗಡೆ ಮಾಡುವ ನೌಕರರಿಗೂ ಕೂಡ ಗೌರವದ ಸ್ಥಾನಮಾನವಿತ್ತು. ನೋಡಿ, ಇವರ
ಪೋಷಾಕುಗಳು ಅತ್ಯಂತ ಬೆಲೆಯುಳ್ಳವುಗಳಾಗಿದ್ವು. ಅಂದ್ರೆ ಇವರ ವಸ್ತ್ರಗಳು, ಇವರು ತೊಡುತ್ತಿದ್ದ ಉಡುಗೆ ತೊಡುಗೆಗಳು ಅತ್ಯಂತ ಬೆಲೆ ಬಾಳುವಂಥದ್ದು, ಬೆಲೆಯುಳ್ಳದ್ದು ಮತ್ತು ದುಬಾರಿಯಾಗಿರುವಂಥದ್ದಾಗಿತ್ತು. ನೋಡಿ, ಅರಮನೆಯಲ್ಲಿ ರಾಣಿಯರ ಯೋಗಕ್ಷೇಮ ನೋಡಿಕೊಳ್ಳಲು ಅನೇಕ ಸೇವಕರಿದ್ರು. ರಾಣಿಯರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ, ಅವರ ಊಟ ಉಪಚಾರ ಮುಂತಾದವುಗಳನ್ನು ನೋಡ್ಕೊಳ್ಳೋದಿಕ್ಕೆ ಸೇವಕಿಯರಿದ್ರು, ಅವರನ್ನ ನೇಮಕ ಮಾಡ್ಕೊಂಡಿದ್ರು. ನೋಡಿ, ಔರಂಗಜೇಬನನ್ನ ಹೊರತುಪಡಿಸಿ ಉಳಿದ ರಾಜರುಗಳೆಲ್ಲರೂ ಕೂಡ ಸಂಗೀತ ಕಚೇರಿಯನ್ನ, ಮನರಂಜನೆ, ಮದ್ಯಪಾನ, ಜೂಜಾಟದಲ್ಲಿ ಸಮಯವನ್ನ ಕಳೀತಾ ಇದ್ರು. ಆದ್ರೆ ಔರಂಗಜೇಬ ಇವೆಲ್ಲವನ್ನ ಕೂಡ ನಿಷೇಧ ಏರಿದ್ದ. ಅವನನ್ನ ಹೊರತುಪಡಿಸಿ ಉಳಿದ ರಾಜರುಗಳು ಇವುಗಳಲ್ಲಿ ಸಮಯವನ್ನ ವ್ಯಯ ಮಾಡ್ತಾ ಇದ್ರು. ನೋಡಿ, ಜನರು ಮುತ್ತು, ರತ್ನ, ಲೋಹಗಳಿಂದ ಕೂಡಿದ ಆಭರಣಗಳನ್ನ ಧರಿಸ್ತಾ ಇದ್ರು. ನೋಡಿ, ರಾಜರ ಪೋಷಾಕಗಳು ದುಬಾರಿಯಾಗಿದ್ವು ಅನ್ನೋದನ್ನ ನೋಡಿದ್ವಿ. ಪ್ರಜೆಗಳು ಕೂಡ ಮುತ್ತು, ರತ್ನ, ಲೋಹಗಳಿಂದ ಕೂಡಿದ ಆಭರಣಗಳನ್ನು ಧರಿಸ್ತಾ ಇದ್ರು. ನೋಡಿ, ರಾಜ ತೋದರಮಲ್ಲನು ಭೂಮಾಪನ, ಭೂ ವರ್ಗೀಕರಣ ಮಾಡಿ ಉತ್ತಮ ಪದ್ಧತಿಯನ್ನು ಅಳವಡಿಸಿದ್ದನು. ನೋಡಿ, ಭೂಮಿಯನ್ನು ವರ್ಗೀಕರಣ ಮಾಡಿ ಉತ್ತಮ ಪದ್ಧತಿ, ಭೂಕಂದಾಯ ಪದ್ಧತಿಯನ್ನು ಮತ್ತು ಉತ್ತಮ ಪದ್ಧತಿಗಳನ್ನು ಅಳವಡಿಸಿದ್ರು. ನೋಡಿ, ಉತ್ತರ ಭಾರತದಲ್ಲಿ ಅನೇಕ ನದಿಗಳು ಇರೋದ್ರಿಂದ ಕೃಷಿಗೆ ಯೋಗ್ಯವಾಗಿತ್ತು, ನೈಸರ್ಗಿಕವಾಗಿ ಕೃಷಿಗೆ ಯೋಗ್ಯವಾಗಿತ್ತು. ಆದ್ದರಿಂದ ಅತಿ ಹೆಚ್ಚು ಜನರು ಕೃಷಿಯನ್ನು ಅವಲಂಬಿಸಿದ್ರು. ಯಾಕಂದರೆ ನದಿಗಳು ಅಲ್ಲಿದ್ವು. ಆ ಕಾರಣದಿಂದಾಗಿ ನೀರಾವರಿಯ ಕೊರತೆ ಇರಲಿಲ್ಲ, ನೀರಾವರಿ ಯಥೇಚ್ಛವಾಗಿತ್ತು. ನೀರಾವರಿ ಯಥೇಚ್ಛವಾಗಿದ್ದರೆ ಕೃಷಿ ಅಭಿವೃದ್ಧಿಗೆ ಸಹಾಯಕವಾಗಿರ್ತದೆ. ಆದ್ರಿಂದಾಗಿ ಅಲ್ಲಿನ ಅತಿ ಹೆಚ್ಚು ಜನರು ಕೃಷಿಯನ್ನು ಅವಲಂಬಿಸಿದ್ರು. ನೋಡಿ, ನೀರಾವರಿ ಹೆಚ್ಚಾಗಿರೋದ್ರಿಂದ ಕೃಷಿಯನ್ನು ಕೂಡ ಜನರು ಅವಲಂಬಿಸಿದ್ರು. ಕೃಷಿಯ ಜೊತೆಗೆ ಸರ್ಕಾರದ ಕಾರ್ಖಾನೆಗಳು ಕೂಡ ಸ್ಥಾಪನೆಗೊಂಡಿದ್ವು. ನೋಡಿ, ಲಾಹೋರ್ನಲ್ಲಿ, ಆಗ್ರಾದಲ್ಲಿ, ಫತೇಪುರ್ ಸಿಕ್ರಿ, ಅಹಮದಾಬಾದ್ನಲ್ಲಿ ಸರ್ಕಾರದ ಕಾರ್ಖಾನೆಗಳು ಸ್ಥಾಪನೆಯಾಗಿದ್ವು. ನೋಡಿ, ಇದ್ರ ಜೊತೆಗೆ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳ ಕೇಂದ್ರಗಳು ಎಲ್ಲೆಲ್ಲಿ ಸ್ಥಾಪನೆಗೊಂಡಿದ್ವು ಅಂದರೆ ಬನಾರಸ, ಪಾಟ್ನಾ, ಢಾಕಾ, ಚಾಬಾಸ್ಪುರ, ಸೋನಾರ್, ಲಾಹೋರ್, ಫತೇಪುರ್ ಸಿಕ್ರಿ, ಆಗ್ರಾಗಳಲ್ಲಿ. ನೋಡಿ, ಆ ಕಾಲದಲ್ಲೇ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ಕೂಡ ಈ ಸ್ಥಳಗಳಲ್ಲಿ ಸ್ಥಾಪನೆಗೊಂಡಿದ್ವು. ನೋಡಿ, ಅಕ್ಬರನ ಕಾಲದಲ್ಲಿ ಶಾಲು ಮತ್ತು ಜಮ್ಖಾನಗಳ ನೇಕಾರಿಕೆ ಅಭಿವೃದ್ಧಿಯನ್ನು ಹೊಂದಿತ್ತು. ಶಾಲು ಮತ್ತು ಜಮ್ಖಾನಗಳು ಅಕ್ಬರನ ಕಾಲದಲ್ಲಿ ಹೆಚ್ಚಾಗಿ ನೇಕಾರಿಕೆಯಾಗ್ತಾ ಇದ್ವು. ಅದರಲ್ಲೂ ಕಾಶ್ಮೀರ ಶಾಲುಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ವು, ಅಂದರೆ ಹೆಚ್ಚು ಫೇಮಸ್ ಆಗಿದ್ವು. ಮೊಘಲರ ಕಾಲದಲ್ಲಿ ಭಾರತವು ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧ, ಅಂದರೆ ವ್ಯಾಪಾರ ಸಂಬಂಧ ಹೊಂದಿತ್ತು. ನೋಡಿ, ಮೊಘಲರ ಕಾಲದಲ್ಲಿಯೇ ಭಾರತ, ಏಷ್ಯಾ ಮತ್ತು ಯುರೋಪಿನ ಇತರ ರಾಷ್ಟ್ರಗಳ ನಡುವೆ ವಾಣಿಜ್ಯ ಸಂಬಂಧ, ಅಂದರೆ ವ್ಯಾಪಾರ ನಡೀತಾ ಇತ್ತು. ಭಾರತಕ್ಕೆ ಆಮದಾಗುವ ವಸ್ತುಗಳು ಅಂದರೆ ಕಚ್ಚಾ ರೇಷ್ಮೆ, ಲೋಹಗಳು, ಕುದುರೆಗಳು, ಸುಗಂಧ ದ್ರವ್ಯಗಳು, ಬಂಗಾರ, ಬೆಳ್ಳಿ, ಈ ವಸ್ತುಗಳು ಆಮದಾಗ್ತಾ ಇತ್ತು ಭಾರತಕ್ಕೆ. ನೋಡಿ, ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳು ಅಂದರೆ ಹತ್ತಿ ಬಟ್ಟೆ, ಮೆಣಸು, ಅಫೀಮು, ಪೆಟ್ಲುಪ್ಪು, ಉಣ್ಣೆ ಬಟ್ಟೆಗಳು ಮುಂತಾದವುಗಳು ಭಾರತದಿಂದ ರಫ್ತಾಗುತ್ತಿದ್ದೋ. ಮೊಘಲರ ಕಾಲದಲ್ಲಿನ ಸಾಹಿತ್ಯದ ಬಗ್ಗೆ ನೋಡೋಣ. ನೋಡಿ, ಮೊಘಲರ ಕಾಲದಲ್ಲಿ ಪರ್ಷಿಯನ್, ಅರೇಬಿಕ್, ತುರ್ಕಿ, ಹಿಂದಿ, ಸಂಸ್ಕೃತ ಈ ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ನೋಡಿ, ಮೊಘಲ್ ದೊರೆಗಳು ಸ್ವತಃ ವಿದ್ವಾಂಸರಾಗಿದ್ದು ತಮ್ಮ ಆತ್ಮಕಥನಗಳನ್ನು ರಚನೆ ಮಾಡಿದ್ದಾರೆ. ಆ ಅರಸರು ಯಾರು ನೋಡೋಣ. ನೋಡಿ, ಬಾಬರ್, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್, ಈತ ಬಾಬರ ನಾಮ ಎಂಬ ಆತ್ಮಕಥನವನ್ನು ರಚನೆ ಮಾಡಿದ್ದಾನೆ. ಜಹಾಂಗೀರ್, ಈತ ತುಜಿಕ್ ಇ ಜಹಾಂಗೀರ ಎಂಬ ಆತ್ಮಕಥನವನ್ನು ರಚಿಸಿದ್ದಾನೆ. ನೋಡಿ, ಅಕ್ಬರ್ ಆಸ್ಥಾನದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದ ಅಕ್ಬರ್, ಈತನ ಆಸ್ಥಾನದಲ್ಲಿದ್ದ ಕವಿಗಳು ಅಂದರೆ ಅಬುಲ್ ಫಜಲ್, ಈತ ಐನಿ ಇ ಅಕ್ಬರಿ ಎಂಬ ಕೃತಿಯನ್ನು ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ನೋಡಿ, ಬದೌನಿ, ಈತ ರಾಮಾಯಣ ಮತ್ತು ಫೈಜಿ ಲೀಲಾವತಿ ಎಂಬ ಗಣಿತ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾನೆ. ರಾಜ ತೋದರಮಲ್ಲನು ಭಾಗವತ ಪುರಾಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು ಮತ್ತು ತುಳಸಿದಾಸರ ರಾಮಚರಿತ ಮಾನಸ, ಸೂರದಾಸರ ಸುರಸಾಗರ ಎಂಬ ಮೇರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪ. ನೋಡಿ, ಮೊಘಲರ ಆಳ್ವಿಕೆಯಲ್ಲಿಯೇ, ಮೊಘಲರ ಅರಸರಲ್ಲಿಯೇ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಕೊಡುಗೆ ನೀಡಿದ ರಾಜರುಗಳು ಅಂದರೆ ಯಾರು? ಅಕ್ಬರ್ ಮತ್ತು ಶಾಜಹಾನ್. ಇವರು ನಿರ್ಮಿಸಿದ ಭವ್ಯವಾದ ಸ್ಮಾರಕಗಳು ಫತೇಪುರ್ ಸಿಕ್ರಿ, ಆಗ್ರಾ, ದೆಹಲಿಯಲ್ಲಿವೆ.
ನೋಡಿ ತಾಜ್ ಮಹಲ್, ಕೆಂಪು ಕೋಟೆ, ಇನ್ನು ಅನೇಕ ಕೋಟೆಗಳನ್ನು ಇವರು ದೆಹಲಿಯಲ್ಲಿ, ಆಗ್ರಾದಲ್ಲಿ ಮತ್ತು ಫತೇಪುರ್ ಸಿಕ್ರಿಯಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವು ಮೊಘಲರ ರಾಜಧಾನಿಗಳಾಗಿದ್ವು. ನೋಡಿ ದೆಹಲಿ, ಆಗ್ರಾ ಮತ್ತು ಫತೇಪುರ್ ಸಿಕ್ರಿ ಇವು ಮೊಘಲರ ರಾಜಧಾನಿಗಳಾಗಿದ್ವು. ನೋಡಿ ಶಹಜಹಾನ್ನ ಆಳ್ವಿಕೆಯ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತಾನೆ ಕರೀತಾರೆ. ನೋಡಿ ಈತನ ಕಾಲದಲ್ಲಿ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ ಮಹಲ್ ಮತ್ತು ಜೊತೆಗೆ ಅನೇಕ ಕೋಟೆಗಳು ಕೂಡ ನಿರ್ಮಾಣವಾದವು. ನೋಡಿ ಲಾಹೋರ್, ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿಯಲ್ಲಿಯೇ ಅನೇಕ ಕೋಟೆಗಳನ್ನು ನಿರ್ಮಾಣವನ್ನ ಮಾಡಲಾಯಿತು. ಶಹಜಹಾನನು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ದಿವಾನ್ ಇ ಖಾಸ್, ರಂಗ ಮಹಲ್, ಮಮತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನ, ಕಾಸಾ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ ಇವು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಇಂತಹ ಭವ್ಯ ಸ್ಮಾರಕಗಳು ಶಹಜಹಾನನ ಕಾಲದಲ್ಲಿ ನಿರ್ಮಾಣಗೊಂಡಿವೆ. ಅನೇಕ ಮಸೀದಿಗಳು, ಮಹಲ್ಗಳು ಮುಂತಾದ ಕಟ್ಟಡಗಳನ್ನು ನಿರ್ಮಾಣವನ್ನು ಮಾಡಿದ್ದಾನೆ. ನೋಡಿ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಮಸೀದಿ ಅಂದರೆ ಅದು ಜಾಮಿಯಾ ಮಸೀದಿ ಇವರ ಕಾಲದಲ್ಲೇ, ಶಹಜಹಾನನ ಕಾಲದಲ್ಲೇ ದೆಹಲಿಯಲ್ಲಿ ನಿರ್ಮಾಣಗೊಂಡಿದೆ. ಹೀಗೆ ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಅಪಾರ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಮೊಘಲರ ಕಾಲದ ಚಿತ್ರಕಲೆ ನೋಡಿ ಹುಮಾಯೂನನ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಪ್ರಾರಂಭಗೊಂಡಿತು. ನೋಡಿ ಹುಮಾಯೂನನ ಕಾಲದಲ್ಲಿ ಚಿತ್ರಕಲೆ ಪ್ರಾರಂಭವಾಗ್ತದೆ. ಪರ್ಷಿಯಾದ ಮೀರ್ ಸೈಯದ್ ಅಲಿ ಅಬ್ದುಸ್ ಸಮದ್ ಇವರು ಪ್ರಸಿದ್ಧ ಚಿತ್ರಕಲಾಕಾರರಾಗಿದ್ದರು. ನೋಡಿ ಇವರ ನೆರವಿನಿಂದ ಚಿತ್ರಕಲಾ ಹಸ್ತಪ್ರತಿ ರಚನೆ ಮಾಡಲಾಯಿತು. ಅಕ್ಬರನ ಆಸ್ಥಾನದಲ್ಲಿ 17 ಚಿತ್ರಕಾರರು ಇದ್ದರು. ಆ ಚಿತ್ರಕಾರರಲ್ಲಿ 13 ಕಲಾಕಾರರು ಹಿಂದೂಗಳೇ ಆಗಿದ್ದರು. ಮೀರ್ ಸೈಯದ್ ಅಲಿ ಮತ್ತು ಅಬ್ದುಸ್ ಸಮದ್ ಪ್ರಸಿದ್ಧ ಚಿತ್ರಕಾರರಾಗಿದ್ದರು. ಇವರ ಜೊತೆಗೆ ನೋಡಿ ಜಸ್ವಂತ್, ಬಸವಾನ, ಲಾಲಾ, ಮುಕುಂದ ಇವರು ಕೂಡ ಪ್ರಸಿದ್ಧ ಚಿತ್ರಕಲಾಕಾರರಾಗಿದ್ದರು. ನೋಡಿ ಅದರಲ್ಲೂ ಜಹಾಂಗೀರನ ಆಸ್ಥಾನದಲ್ಲಿದ್ದ ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಇವರು ಹೆಚ್ಚಾಗಿ ಮೊಘಲ್ ದೊರೆಗಳ ಹಾಗೂ ರಾಣಿಯರ ಬೃಹತ್ ಗಾತ್ರದ ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಫ್ರೆಂಡ್ಸ್, ಇಲ್ಲಿಗೆ ಮೊಘಲ್ ಸಾಮ್ರಾಜ್ಯ ಮತ್ತು ಮೊಘಲರ ಕೊಡುಗೆಗಳು, ಆಡಳಿತಕ್ಕೆ ಮೊಘಲರ ಕೊಡುಗೆ ಮತ್ತು ಕಲೆ ಮತ್ತು ಸಾಹಿತ್ಯಕ್ಕೆ ಮತ್ತು ಚಿತ್ರಕಲಾಕಾರರು ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮರಾಠರು ಮತ್ತು ಶಿವಾಜಿಯ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.